ಈ ಒಂದು ಮನೆಯ ಮುಂದೆ ಈ ಸಮಾಜವೇ ಸಹಿಸಲಾಗದಂತಹ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಆ ಕೃತ್ಯದ ಸಲುವಾಗಿ ಈಗಾಗಲೇ ಪ್ರಕರಣ ದಾಖಲಾಗಿ ಪ್ರಕರಣದ ತನಿಖೆಯನ್ನ ಕೈಗೊಂಡಿರ್ತೇವೆ. ಪೊಲೀಸ್ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಮತ್ತು CRSLನ ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ಈ ದಿನ ಇಲ್ಲಿವರೆಗೆ ಪ್ರಕರಣದ ತನಿಖೆ ಏನಾಯಿತು, ಅದರ ಪ್ರೋಗ್ರೆಸ್ ಏನಾಯಿತು ಎಂಬುದರ ಬಗ್ಗೆ ತಮಗೆಲ್ಲರಿಗೂ ತಿಳಿಸುವ ಸಲುವಾಗಿ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಈ ರೀತಿ ಘಟನೆಗಳಾಯಿತು, ಇದು ಯಾವುದೇ ರೀತಿಯ ಘಟನೆ ಮರುಕಳಿಸದಂತೆ ಹಾಗೂ ಇಲ್ಲಿ ಈ ಗ್ರಾಮದಲ್ಲಿ ಒಂದು ಶಾಂತಿಯನ್ನು ಸ್ಥಾಪಿಸುವ ಸಲುವಾಗಿ ತಮ್ಮೊಂದಿಗೆ ಒಂದು ಮಾತುಕತೆ ಮಾಡಲು ಒಂದು ಸಭೆಯನ್ನು ನಾವು ಈ ದಿನ ಕರೆದಿದ್ದೇವೆ. ಈ ಸಭೆಗೆ ಆಗಮಿಸಿದಂತಹ CRSLನ DYSP ಸಾಹೇಬರು ಹಾಗೂ ಇನ್ಸ್ಪೆಕ್ಟರ್ ಅವರಿಗೂ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಹಾಗೂ ನಮ್ಮ ತಾಲೂಕಿನ ಹಿರಿಯ ಹಾಗೂ ನುರಿತ ನಾಯಕರುಗಳಿಗೂ ಮತ್ತು ಈ ಊರಿನ ಎಲ್ಲ ಮೊನ್ನೆ ಇದನ್ನು ನೊಂದಂತಹ ಜನರಿಗೆ ಮತ್ತು ಇಲ್ಲೆಲ್ಲರ ಹಿರಿಯರಿಗೂ ಕೂಡ ನಾನು ಹಾಗೂ ನಮ್ಮ ತಾಲೂಕಿನ ತಹಶೀಲ್ದಾರ್ ಮೇಡಮ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ಇವರೆಲ್ಲರಿಗೂ ಗೊತ್ತಿದೆ ಆ ಘಟನೆ ನಡೆದ ದಿನದಿಂದ ಕೂಡ ನಾನು ಇಲ್ಲಿ ಸ್ಥಳೀಯ DSP ಆದ್ದರಿಂದ ಈ ತನಿಖಾಧಿಕಾರಿ ನಾನೇ ಆಗಿದ್ದೇನೆ. ಸಾಕಷ್ಟು ಸಾರಿ ಇಲ್ಲಿ ಬಂದಿದ್ದೀನಿ. ಈ ಪ್ರಕರಣ ದಾಖಲಾದ ನಂತರ ಇದರಲ್ಲಿ ಈಗಾಗಲೇ ತನಿಖೆ ಪ್ರಾರಂಭದಲ್ಲಿ ಎಷ್ಟು ಜನ ಅಂತ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ತನಿಖೆ ಮಾಡ್ತಾ ಮಾಡ್ತಾ ಆರೋಪಿತರ ಸಂಖ್ಯೆ ಜಾಸ್ತಿನೂ ಆಗ್ಬೋದು, ಹಾಗಾಗಿ ಈಗಲೇ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ 7 ಜನ ಆರೋಪಿತರ ಬಗ್ಗೆ ಈಗ ತನಿಖೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಇನ್ನೂ ಹೆಚ್ಚಿಗೆ ಆಗ್ಬೋದು. ಆ 7 ಜನರಲ್ಲಿ ನಾವು ಈಗ ಆಲ್ರೆಡಿ 4 ಜನರನ್ನ ಬಂಧಿಸಿದ್ದೇವೆ. ಅವರ ಸವಿಸ್ತಾರವಾದಂತಹ ವಿಚಾರಣೆ ಕೂಡ ಆಗಿದೆ. ವಿಚಾರಣೆ ಕಾಲದಲ್ಲೂ ಕೂಡ ಪ್ರತ್ಯಕ್ಷ ಸಾಕ್ಷಿದಾರರ ಸಮಕ್ಷಮ ಕೂಡ ಕೆಲವೊಂದು ವಿಚಾರಣೆಗಳನ್ನು ಮಾಡಿ ಕೆಲವೊಂದು ತನಿಖೆಗೆ ಅವಶ್ಯಕತೆ ಇರುವಂತಹ ಅಂಶಗಳನ್ನು ನಾವು ಪಡೆದುಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಇನ್ನೂ ಕೂಡ ಮುಖ್ಯ ಆರೋಪಿತರು ಇನ್ನೂ 3 ಜನರನ್ನು ನಾವು ದಸ್ತಗಿರಿ ಮಾಡಬೇಕಾಗಿದೆ. ಆ ಆರೋಪಿತರ ದಸ್ತಗಿರಿ ಸಲುವಾಗಿ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ನಿರ್ದೇಶನ ಮೇರೆಗೆ ಒಂದು ನುರಿತವಾದಂತಹ ಮತ್ತು ಅನುಭವ ಇರುವಂತಹ ಒಂದು ತಂಡವನ್ನು ಈಗಾಗಲೇ ರಚಿಸಿ ಅವರೆಲ್ಲರೂ ಕೂಡ ಅದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ನಿಮಗೆ ಎಷ್ಟು ನೋವಾಗಿದೆಯೋ ಅಷ್ಟೇ ಇದು ಇಲಾಖೆಯ ಒಂದು ಘನತೆ ಗೌರವದ ಪ್ರಶ್ನೆ ಕೂಡ ಆಗಿದೆ. ಹಾಗಾಗಿ ಈ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯ ಉಳಿಬೇಕಂದ್ರೆ, ಶಾಂತಿ ನೆಲೆಸ್ಬೇಕಂದ್ರೆ ಇಂತಹ ಈ ಕೆಟ್ಟ ವಿದ್ರೋಹಿ ಕೃತ್ಯ ಯಾರು ಮಾಡ್ತಾರೆ ಅವರನ್ನ ಮಟ್ಟ ಹಾಕುವ ಕೆಲಸ ಅದು ಆ ಅವಕಾಶಗಳನ್ನ ಸರಿಯಾಗಿ ಬಳಸಿಕೊಂಡು ಅವರಿಗೆ ನಾವು ಕಾನೂನಿನ ಅಡಿಯಲ್ಲಿ ಯಾವ ಶಿಕ್ಷೆ ಕೊಡಿಸಬೇಕು ಅದನ್ನು ನಾವು ಮಾಡೇ ಮಾಡ್ತೇವೆ. ಇದರಲ್ಲಿ ಯಾವುದೇ ರೀತಿಯ ಅಪನಂಬಿಕೆ ಬೇಡ. ಅದರ ಸಲುವಾಗಿಯೇ ನಮ್ಮ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು CRSLನ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದೇವೆ. ಇದ್ರ ಜೊತೆಗೆ ನಿಮಗೆ ಈ ಅಟ್ರಾಸಿಟಿ ಕೇಸ್ ದಾಖಲಾದ್ದರಿಂದ ಇದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪರಿಹಾರ ಈಗ ಕೊಡಬೇಕಾಗಿದೆ, ಈಗ ಎಷ್ಟು ಕೊಟ್ಟಿದ್ದೇವೆ, ಮುಂದೇನು ಕೊಡ್ತೇವೆ ಎಂಬುದರ ಬಗ್ಗೆನೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ನಿಮಗೆ ಹೇಳ್ತಾರೆ. ಇದರಲ್ಲಿ ನೀವು ಯಾರು ಕೂಡ ಯಾವುದೇ ರೀತಿಯ ಕಚೇರಿಗಳಿಗೆ ಓಡಾಡುವ ಅವಶ್ಯಕತೆ ಇಲ್ಲ. ಇದು ಬರೀ ನಿಮ್ದು ಒಂದು ಕೇಸಲ್ಲ. ಈಗ ಗೊತ್ತಿರ್ಬೋದು, ನಿಮ್ಮ ನಾಯಕರಿಗೆಲ್ಲ ಗೊತ್ತಿದೆ ನಮ್ಮ ಬಗ್ಗೆ. ನಾನೇ ಅವ್ರ ಮನೆಗೆ ಹೋಗ್ತೀನಿ, ಅವ್ರ ಮನೆಯಲ್ಲೇ ಕುತ್ಕೊಳ್ತೀನಿ, ಅಲ್ಲೇ ಸಾಕ್ಷಿಗಳ ಹೇಳಿಕೆ ಪಡ್ಕೊಳ್ತೀನಿ. ಅಲ್ಲಿ ಏನೇನು ಬೇಕು ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಅಲ್ಲೇ ಸ್ಥಳಕ್ಕೆ ಬರ್ತಾರೆ. ನಿಮ್ಗೆ ಏನೇನು ಬೇಕೋ ಎಲ್ಲ ಸೌಲಭ್ಯಗಳನ್ನು ಕೂಡ ಯಾಕಂದ್ರೆ ನೀವು ಹೆಣ್ಮಕ್ಳು ಇರ್ತೀರಿ, ಬೆಳಗಿಂದ ಸಂಜೆ ದುಡಿಬೇಕು. ಆದ್ರೆ ಸ್ಟೇಷನ್ಗೆ ಬಾಕುತ್ತ ಅವ್ರು DSP ಬಂದಿಲ್ಲ, ಅವರು ರಾಮನಗರ ಹೋಗಿ ಕುತ್ಕಡೆ ಅನ್ನೋದು, ಬೆಳಗ್ಗೆಯಿಂದ ಸಂಜೆವರೆಗೆ ಕಾಯಿಸೋದು, ಯಾವ ಪದ್ಧತಿಗಳು ನಾವು ಹಿಂದೆ ಎಲ್ಲ ಸಣ್ಣ ಪುಟ್ಟ ನ್ಯೂನತೆಗಳು ನಮ್ಮ ಇಲಾಖೆಗೆ ಇರ್ಬೋದು, ಅವು ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ನಾವು ಎಲ್ಲ ನಮ್ಮ ಸರ್ಕಾರಿ ಇಲಾಖೆ ಏನು ಈ ಅಟ್ರಾಸಿಟಿ ಕಾಯ್ದೆಗೆ ಅನುಗುಣವಾಗಿ ನಿಮಗೆ ಯಾವ್ಯಾವ ಸವಲತ್ತುಗಳು ಕೊಡಬೇಕು, ಕಾನೂನಿನ ಅಡಿಯಲ್ಲಿ ನಿಮಗೆ ಏನೇನು ಮಾಡಬೇಕು ಅದೆಲ್ಲ ಸವಲತ್ತುಗಳನ್ನು ಕೂಡ ನಾವು ಒದಗಿಸುವುದು ನಮ್ಮ ಜವಾಬ್ದಾರಿ. ಅದನ್ನು ನಾವು ಪ್ರಾಮಾಣಿಕವಾಗಿ ನಿಮಗೆ ಮಾಡ್ತೀವಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ರಾಮನಗರ ಜಿಲ್ಲೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಶಿವಕುಮಾರ್ ಅಂತ. ನಮಗೆಲ್ಲ ತಿಳಿದಿರುವಂಥ ಒಂದು ಕಹಿ ಘಟನೆ ನಮ್ಮ ಮಳಗಾವ್ ಗ್ರಾಮದಲ್ಲಿ ನಡೆದಿದೆ. ಘಟನೆ ತಿಳಿದ ಕೂಡಲೇ ನಾವು ಸಹ ಸೋಮವಾರ ದಿನ ಈ ಸ್ಥಳಕ್ಕೆ ಆಗಮಿಸಿ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು
ಅವಲೋಕನ ಮಾಡಿ ನಾವು ನಮ್ಮ ಕೇಂದ್ರ ಕಚೇರಿಯ ಮೇಲಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ. ಪ್ರಾರಂಭಿಕವಾಗಿ ನಾವು ನಮ್ಮ ಡಿ ಸಿ ಅವರಿಗೆ ಈ ವಿಚಾರವಾಗಿ ನಾವು ಮಾಹಿತಿನ ಕೊಟ್ಟಿದ್ದೀವಿ. ಮಾಹಿತಿ ಕೊಟ್ಟಾದ್ಮೇಲೆ ನಾವು ಪೊಲೀಸರು ಸಹ ಅದರ ಬಗ್ಗೆ ಕ್ರಮ ವಹಿಸಿದ್ದಾರೆ. ಅವರು ಸಹ ಅವ್ರ ಮೇಲೆ ಯಾರು ಈ ಕೃತ್ಯ ಮಾಡೋದ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಅವರು ಆರೋಪಿಗಳನ್ನ ಬಂಧಿಸುವ ಕೆಲಸದಲ್ಲಿ ಅವರು ಸಹ ಕಾರ್ಯಪ್ರವೃತ್ತರಾಗಿರ್ತಾರೆ. ನಾವು ಸಹ ನಮ್ಮ ಇಲಾಖಾ ವತಿಯಿಂದ ಮುಂದೆನೇ ನಮ್ಮ ಸಹಾಯಕ ನಿರ್ದೇಶಕರು ಸಹ ಇಲ್ಲಿ ಬಂದು ಇಲ್ಲಿನ ಪರಿಸ್ಥಿತಿ ಬಗ್ಗೆ ನಮಗೂ ವರದಿ ಮಾಡಿರ್ತಾರೆ. ನಾವು ಸಹ ನಮ್ಮ ಕಮಿಷನರೇಟ್ಗೂ ಸಹ ಇದ್ರ ಬಗ್ಗೆ ವರದಿ ಮಾಡಿರ್ತೀವಿ. ಜೊತೆಗೆ ಇವಾಗ ಏನೋ ಕೈಗೆ ತೀರಾ ಪೆಟ್ಟಾಗಿ ಆಸ್ಪತ್ರೆಗೆ ಸೇರಿರ್ತಕ್ಕಂಥ ಬೆಂಗಳೂರು ಪಂಚಾಯತ್ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥ ಅನೀಶ್ ಅವ್ರಿಗೂ ಸಹ ಅಲ್ಲಿ ಸಹ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ 2 ದಿನ ಹಾಸ್ಪಿಟಲಲ್ಲಿ ಸಹ ಅವ್ರ ಜೊತೆಗೆ ಇರ್ತಾರೆ. ಇವತ್ತು ಸಹ ನಮ್ಮ ಸಿಬ್ಬಂದಿಯವರು ನಾವು ಇನ್ಫಾರ್ಮ್ ಮಾಡಿರ್ತೀವಿ. ಜೊತೆಗೆ ಇವತ್ತು ಸಹ ನಮ್ಮ ಕಮಿಷನರ್ ಸಾಹೇಬರು ಸಹ ಹಾಸ್ಪಿಟಲ್ಗೆ ಭೇಟಿ ಮಾಡಿದ್ದಾರೆ. ಹಾಸ್ಪಿಟಲ್ಗೆ ಭೇಟಿ ಮಾಡಿದ ನಂತರ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಜೊತೆಗೆ ಅವರು ಸಹ ಹಾಸ್ಪಿಟಲ್ ಹೆಡ್ ಅವ್ರಿಗೆ ಇವತ್ತೊಂದು ಪ್ರಸ್ತಾವನೆ ಕೊಡ್ತಾ ಇದ್ದಾರೆ. ನಾವೇನು ವೈದ್ಯಕೀಯ ವೆಚ್ಚದ್ದು ಏನಿದೆ ಅದನ್ನು ಸವಿವರವಾಗಿ ಪ್ರಸ್ತಾವನೆ ಕೊಟ್ಟರೆ ನಮ್ಮ ಇಲಾಖಾ ವತಿಯಿಂದ ನಾವೇನು ಆಸ್ಪತ್ರೆ ಆರಂಭಿಸಿದಾಗ ನಾವು ಅವರಿಗೆ ಸಹಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡ್ತೀವಿ ಅಂತಲೂ ಸಹ ನಮ್ಮ ಕಮಿಷನರೇ ಖುದ್ದಾಗಿ ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಭೇಟಿ ಮಾಡಿ ಭರವಸೆ ಕೊಟ್ಟು ಬಂದಿದ್ದಾರೆ. ಜೊತೆಗೆ ಹಿಂದಿನ ದಿನವೂ ಸಹ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಅವರು ಸಹ ಧೈರ್ಯ ತುಂಬಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ನಮ್ಮ ಇಲಾಖೆ ವತಿಯಿಂದ ನಾವು ನಿನ್ನೆ ದಿನವೇ ಅನೀಶ್ ಅವರಿಗೆ ಏನು ಪ್ರಾರಂಭಿಕವಾಗಿ ನಾವು 1 ಲಕ್ಷ ಪರಿಹಾರವನ್ನು ನಾವು ಕೊಟ್ಟಿದ್ದೀವಿ. ಜೊತೆಗೆ ಅವರು ಮೆಡಿಕಲ್ ರಿಪೋರ್ಟ್ ನಮಗೆ ಬರಬೇಕೀಗ. ನಾವು ಸಹ ಆಸ್ಪತ್ರೆಯವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಅಲ್ಲಿಂದ ಅವರು ವರದಿ ಕೊಟ್ಟ ನಂತರ ನಾವು ಉಳಿಕೆದನ್ನು ಸಹ ಅವರಿಗೆ ಪರಿಹಾರ ಕೊಡ್ತೀವಿ. ಅಲ್ಲಿ ನಮ್ಮ ಮನೆಗೆ ಇಷ್ಟು ನಮ್ಮ ಇಲಾಖೆ ವತಿಯಿಂದ ನಾವು ಮಾಡ್ತೀವಿ. ಜೊತೆಗೆ ಬೇರೆ ರೀತಿ ಈ ಉಳಿಕೆಯವರು ಇನ್ನೂ ಇಬ್ಬರು ಲಕ್ಷ್ಮಣ ಮತ್ತು ಗೋವಿಂದರಾಜವರು ಸಹ FIR ಅಲ್ಲಿ ದಾಖಲಾಗಿರೋದ್ರಿಂದ ಅವ್ರಿಗೂ ಸಹ ನಾವು ಪರಿಹಾರವನ್ನು ನಾಳೆ ನಮಗೆ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಕೊರತೆ ಇದೆ, ಅದರಿಂದ ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಅದು ಕೊಟ್ಟ ತಕ್ಷಣವೇ ನಾವು ಉಳಿಕೆಯವ್ರಿಗೂ ಸಹ ಪರಿಹಾರವನ್ನು ಅದ್ರ ಜೊತೆಗೆ HOD ವಿಕ್ಟಿಮು ಮಾಡಿದ್ದೀನಿ, ಕಳಿಸ್ಕೊಡ್ತೀನಿ. ಅವ್ರು ಲೇಡೀಸ್ ಇದ್ದಾರೆ, ಅವರಿಂದ ಅದ್ರ ಜೊತೆ ಕೊಡ್ತೀವಿ ಸರ್, ಜೊತೆಯಲ್ಲೇ ಕೊಡ್ತೀವಿ. ಆಗ ಆ್ಯಕ್ಚುಲಿ ನಾವು ಇಮಿಡಿಯೇಟಾಗಿ ಅಂದರೆ ತಕ್ಷಣಕ್ಕೇ ಸಹ ನಾವು ನಮ್ಮ ಡಿ ಸಿ ಅವ್ರ ಗಮನಕ್ಕೆ ತಂದು ನಾವು ಅವರಿಗೆ ಸಹಾಯ ಆಗಲಿ ಈ ಕಷ್ಟ ಕಾಲದಲ್ಲಿ ಅಂತ ನಿನ್ನೆ ಸಹ ನಾವು ಚೆಕ್ಕನ್ನು ಸಹ ಕೊಟ್ಟಿವಿ. ಅವ್ರಿಗೆ ಸೇರಿದೆ ಉಳಿಕೆಯವ್ರಿಗೂ ಸಹ ನಾವು ನಮ್ಮ ಇಲಾಖಾ ವತಿಯಿಂದ ನಮಗೇನು ಆ ಕಷ್ಟಕ್ಕೆ ಸ್ಪಂದಿಸಬೇಕು, ಖಂಡಿತವಾಗಿ ನಾವು ಸ್ಪಂದಿಸಿದ್ದೀವಿ. ಮುಂದೇನೂ ಸಹ ನಾವು ಸ್ಪಂದಿಸ್ತೀವಿ. ಇಷ್ಟು ನಮ್ಮ ಇಲಾಖಾ ವತಿಯಿಂದ ನಾವು ಕೆಲಸ ಕಾರ್ಯವನ್ನು ನಾವು ಮಾಡಿದ್ದೀವಿ ಅಂತ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀವಿ. ನಮಸ್ಕಾರ. ಇಲಾಖೆ ಜೊತೆಗೆ ಒಂದರವರೆಗೆ ನಾವು ತೊಂದರೆ ಆದಾಗ ಹೋಲಿಕೆ ಇದು ನಮಗೆ ಮಾಹಿತಿ ಸಿಕ್ತು. ನಾನು ಇಲ್ಲಿಗೆ ಬಂದಾಗ ಇಲ್ಲಿಗೆ ಬಲಿಕ್ಕಿಂತ ಮುಂಚೆ ಸ್ಟೇಷನ್ಗೆ ಹೋಗಿದೆ, ಅಲ್ಲೆಲ್ಲ ಮಾಹಿತಿ ತಿಳ್ಕೊಂಡಿದ್ದೀನಿ. ತನಿಖೆ ಸರಿಯಾದದಾಗಿದೆ. ಜಿಲ್ಲೆಯಿಂದ ಅವರನ್ನು ಗಡಿಪಾರು ಮಾಡೋದು ಒಳ್ಳೆಯದು ಅಂತ ಈ 3 ಜನ ಏನಿದ್ದಾರೆ ಕಮ್ಮಿ ಅಂತ ಸೊ ಅವ್ರನ್ನ ರಾಮನಗರ ಜಿಲ್ಲೆಯಿಂದಲೇ ಒಳಗೆ ಆಗ್ತದೆ. ಅವರು ಪುನಃ ರಾಮನಗರ ಜಿಲ್ಲೆಗೆ ವಾಪಸ್ಸು ಬರುವಂಥ ಪರಿಸ್ಥಿತಿ ಬೇಡ, ಅದೊಂದು ಪ್ರೊಸೀಜರ್ ಮಾಡಿ ಅರೆಸ್ಟ್ ಆದಮೇಲೆ ಸಮಾಧಾನ ಕಲ್ಯಾಣ ಇಲಾಖೆಯವರು ಅನೀಶ್ ಅವರಿಗೆ ಹಣವನ್ನು ಸಂದಾಯ ಮಾಡಿದ್ದಾರೆ. ಮತ್ತು ಈಗ ಹಾಸ್ಪಿಟ್ಲದು ಏನು ಎಕ್ಸ್ಪೆಂಡಿಚರ್ ಇದೆ ಅಷ್ಟನ್ನು ಕೂಡ ನಮ್ಮ ಸೋಷಿಯಲ್ ವೆಲ್ಫೇರ್ ಕಮಿಷನರ್ ಸಾಹೇಬರು ಅವರೇ ನಾವು ಬರೆಸ್ತೀವಿ ಬಿಲ್ ಬಂದ ನಂತರ ಅಂತ ಹೇಳಿದ್ದಾರೆ. ಸೊ ಅದು ಕೂಡ ನಡೆಸಲಾಗ್ತದೆ. ನಿಮ್ಮ ವರೆಗೆ ಹೆಚ್ಚಿನ ಏನು ಆಗುವುದಿಲ್ಲ. ನಂತರ ಅದ್ರ ಜೊತೆಗೆ ಇನ್ನೂ 2-3 ಏಟಿಗೆ ಬೆನ್ನಿಗೆ ಎದುರಿಗೆ ಕೈ ಎಲ್ಲ ಪೆಟ್ಟಾಗಿದೆ ಸರ್. ಅವರು ಕೂಡ FIR ಅಲ್ಲಿ ವಿಕ್ಟಿಮ್ಸ್ ಅಂದರೆ ನಮ್ಮದವರು ವ್ಯಕ್ತಿಗಳು ಅಂತ ಅವರು ಕೂಡ ಹೆಸರಾಗಿದೆ. ಸೊ ಅವ್ರಿಗೂ ಕೂಡ ಸಪ್ರೇಟಾಗಿ ಅಂದರೆ ಅನೀಶಿಗೆ ಕೊಟ್ಟ ಮೇಲೆ ಬೇರೆ ಕೊಡೋದಂತಲ್ಲ, ಅನೀಶಿಗೆ ಬರತಕ್ಕಂಥ ನೋಂದಿತ ಪರಿಹಾರ ಇದೆ, ಅದು ಅವ್ರು ಸಪ್ರೇಟಾಗಿ ಬರುತ್ತೆ. ಇನ್ನು ಗೋವಿಂದಪ್ಪ ಮತ್ತು ಇನ್ನೊಂದು ಲಕ್ಷ್ಮಣ ಅವರಿಗೆ ಬರ್ತಕ್ಕಂಥ ಹಣ ಸಪ್ರೇಟಾಗಿ ಬರ್ತದೆ. ಎಲ್ಲ ಒಂದೇ ಆಗೋದಿಲ್ಲ, ಸಪ್ರೇಟಾಗಿ ಬರುತ್ತೆ. ಈಗ ಅವ್ರಿಗೂ ಕೂಡ ಇದನ್ನು ಮೆಡಿಕಲ್ ಖರ್ಚು ಏನಿದೆ ಆಸ್ಪತ್ರೆಯಲ್ಲಿ ಅದು ಕೂಡ ಬರೋಕ್ಕೆ ನಾನು ಅವರಿಗೆ ಅವರು ಲೆಟರ್ ಬರೀತೀನಿ, ಸೊ ಹಾಗಾಗಿ ಜಾಸ್ತಿ ಆಗ್ತದೆ. ಬಟ್ ಇದು ಪುನಃ ರಿಪೀಟ್ ಆಗಬಾರ್ದು ಅಂದರೆ ಏನಿಬ್ಬರು ವಕೀಲರು ಸಿಗೋದು ಬಾಕಿ ಇದ್ದಾರೆ. ನಮ್ಮೆಲ್ಲ ಮೇನ್ ಕಾರಣವಾಗಿದ್ದ ಅವರು ನಾನು ರಾಮನಗರ ಜಿಲ್ಲೆಯಲ್ಲಿ ಹೊರಗೆ ಒಳ್ಳೆಯದು ಅನ್ನೋದೊಂದು ಉದ್ದೇಶ ಇದೆ. ಗಿರೀಶ್ವರ ಸರ್ ಮಾತಾಡಿದ್ದೀವಿ, ನಾವು ನೋಡಿ ಕಳ್ಸ್ಕೊಡ್ತೀವಿ. ಯಾಕಂದರೆ ಅವ್ರಿಗೆ ಇದ್ರೆ ತಾನೇ ಅವಾಗ ಕೇಳೋದು ತರಲೆ ತಾಪತ್ರೆ ಜಗಳ ಆಗೋದು ಇರೋದು ಬೇಡ, ಇಲ್ಲೇ ಬೇಡ ಅಂತೇಳಿ ಇಲ್ಲಿವರೆಗೆ ನಾವು ಬೆಳಗ್ಗಿಂದ ನೋಡಿದ ವಿಚಾರದ ಪ್ರಕಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ
ಸಂಪೂರ್ಣವಾಗಿ ಶಾಶ್ವತತೆ ಏನೇನು ಕೆಲಸ ಮಾಡಬೇಕು ಎಲ್ಲ ಕೆಲಸವನ್ನು ಮುಖ್ಯವಾಗಿ ಒಂದು ಹೆಜ್ಜೆ ಮುಂದೆ ಮಾಡಿದ್ದಾರೆ. ಆಯ್ತಾ? ಹಾಗಾಗಿ ಇದ್ದದ್ದು ಮಾಡಿಲ್ಲ, ಇದ್ದದ್ದು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರೋದಿಲ್ಲ. ನಾವು ಇಷ್ಟೆಲ್ಲ ಮಾಡಿದ್ರು ನಾವು ಬಂದಿದ್ದ ಉದ್ದೇಶ ಏನಂದರೆ ನೀವು ಒಂದು ಧೈರ್ಯ ಕಳ್ಕೊಬಾರ್ದು. ಯಾರೋ ಕಿಡಿಗೇಡಿಗಳು, ಕೆಟ್ಟವರು, ಸಮಾಜದಲ್ಲಿ ವಿಭಾಗದಂತಹ ವ್ಯಕ್ತಿಗಳು ಈ ರೀತಿ ಒಂದು ಅದನ್ನು ಮಾಡಿದ್ದಾರೆ. ಇದು ತುಂಬ ತಪ್ಪು. ನಾನು ಅದರ ಮುಂದೆ ಬಿಲ್ಡಿಂಗ್ ನೋಡೋಕೆ ಹೋಗಿದ್ದೆ, ಆ ರಕ್ತ ಅಷ್ಟು ಚೆಲ್ಲಿದೆ. ಮೆಟ್ಲು ಹತ್ತಬೇಕಾದ್ರೆ ಆ ಮೇಲೆ ಟೆರೇಸ್ ಮೇಲೆ ಇದೆ, ಇಲ್ಲಿ ಹೋಗ್ತಾ ಅದನ್ನೆಷ್ಟು ಬೀಭತ್ಸವಾಗಿ ಹೋದವಳೆ. ಇದು ಸಂಪೂರ್ಣ ತಪ್ಪು. ನಾನು ಅದೇ ಗ್ರೀಶ್ವರಲ್ಲಿ ಹೇಳೋದಿದ್ದೆ, ಅವ್ರನ್ನ ಗಡೀಪಾರು ಮಾಡೋದು ಉತ್ತಮ ಅಂತ ನನ್ನ ಇದು. ನಾವು ಒಂದು ಬಗ್ಗೆ ಕಳ್ಸ್ಕೊಡ್ತೀವಿ. ಅವರು ನಮ್ಮ ದೊಡ್ಡ ಸಾಹಿತ್ಯ ಎಡಿಜಿಯವರು ಅವರು ಕೂಡ ಮಾತಾಡ್ತಾರೆ. ಅಂಥ ಆರೋಪಿಗಳ ಗಡೀಪಾರು ಮಾಡೋದು ಉತ್ತಮ ಅಂತೀವಿ. ಇಷ್ಟಲ್ಲದೆ ನಿಮಗೇನಾದರೂ ಇನ್ನೊಂದು ನಮಗೆ ಇಂಥದ್ದೊಂದು ಬಾಕಿ ಇದೆ, ಆಗಬೇಕಿತ್ತು ಅನ್ನೋದೇನಾದರೂ ಸಮಾಜದ ನಾಯಕರುಗಳಿದ್ದೀರ, ನೊಂದು ವ್ಯಕ್ತಿಗಳಿದ್ದೀರ, ಏನೋ ಅಗತ್ಯತೆ ಇತ್ತು ದಯಮಾಡಿ ನಮಗೂ ಹೇಳ್ಬೋದು. ಇಲ್ಲ ಸಮಾಜ ಕಲ್ಯಾಣ ಇಲಾಖೆ ಎಲ್ಲರೂ ಇಂಪಾರ್ಟೆಂಟ್ DSP ತಹಸೀಲ್ದಾರ್ಗಳಿದೆ. ನಿಮಗೇನೇ ಸಹಾಯ ಬೇಕು ಎಲ್ಲ ಥರದ ಸಹಾಯವನ್ನು ಕಾನೂನಲ್ಲಿ ಎಷ್ಟು ಕಾನೂನು ವ್ಯಾಪ್ತಿಯಲ್ಲಿ ಎಷ್ಟಿದೆ ಅಷ್ಟನ್ನು ಕೂಡ ಮಾಡಿ ಬೆಳೆಸ್ಕೊಡ್ತಾರೆ. ಸಂಬಂಧಪಡ್ತಾರೆ. ಆಮೇಲೆ ಅಟ್ರಾಸಿಟಿ ತನಿಖಾಧಿಕಾರಿಗಳು ಅವ್ರ ವಿಚಾರ ಅವ್ರದ್ದೇನಿದೆಯೋ ಅವ್ರ ತನಿಖೆಗೆ ಸಂಬಂಧಪಟ್ಟು ಅವ್ರು ಮಾಡಿದ್ದಾರೆ. ಈ ವಿಶೇಷವಾಗಿ SC/ST ಗಳ ರಕ್ಷಣೆಗೆ ಅಂತ ಇರ್ತಕ್ಕಂಥದ್ದು CRE ಸೆಲ್, DCR ಸೆಲ್. ಈ DCRE ಸೆಲ್ನ ಸಂಬಂಧಿತ ಅಧಿಕಾರಿಗಳು ಒಂದೇ ಒಂದು ದೌರ್ಜನ್ಯ ಪ್ರದೇಶಕ್ಕೂ ಇದುವರೆಗೂ ಭೇಟಿ ಕೊಟ್ಟಿಲ್ಲ. ಒಂದು ದೌರ್ಜನ್ಯ ಪ್ರಕರಣಕ್ಕೂ, ಒಂದು ಭಯಪೀಡಿತವಾದಂತಹ ದೌರ್ಜನ್ಯ ಪೀಡಿತ ಪ್ರದೇಶಕ್ಕೆ ಭೇಟಿ ಕೊಟ್ಟಿಲ್ಲ. ಇವತ್ತು ನೀವು ಬಂದಿರೋದು ಯಾವುದಕ್ಕೆ ಅಂತಂದ್ರೆ, ನಾನು ADGP ಸಾಹೇಬ್ರಿಗೆ ಫೋನ್ ಮಾಡಿದೆ, ಅರುಣ್ ಚಕ್ರವರ್ತಿ ಸಾಹೇಬ್ರಿಗೆ. ಆ ADGP ಸಾಹೇಬರು ನಮ್ಮ ಹತ್ರ ಮಾತಾಡಿದ ಮೇಲೆ ತಾವು ಬಂದಿದ್ದೀರಾ. ಯಾಕೆ ನಿಮಗೆ FIR ಅವ್ರಿಗೆ ಸಮಾಜ ಕಲ್ಯಾಣ ಇಲಾಖೆಯವರು ನಿಮ್ಗೆ FIR ಕಳ್ಸಲ್ವಾ? ಮಲ್ಲಿಕಾರ್ಜುನ್ ಅಂತೇಳಿ. ಮಲ್ಲಿಕಾರ್ಜುನರೇ, ನಿಮ್ಮದು ತಪ್ಪು ತಿಳುವಳಿಕೆ. ಈಗ ನಿನ್ನೆ FIR ಆದ ಕೂಡಲೇ ನಮ್ಮ ಇನ್ಸ್ಪೆಕ್ಟರ್ ಗೋವಿಂದ ಅಂತೇಳಿ ಅವರು ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲಿ ಎಲ್ಲವನ್ನು ವಿಚಾರಣೆ ಮಾಡಿ ಅವರು ವರದಿ ನೀಡಿ ಎಲ್ಲ ಆಗಿದೆ. ಈ ಮುಂಚೆ ಅಂದರೆ ಕನಕಪುರ ರಾಮನಗರ ಜಿಲ್ಲೆಯ ಇನ್ಚಾರ್ಜು ಇವರೇ ಮಂಜುನಾಥ್ ಅಂತೇಳಿ, ಇವರು 2-3 ಸ್ಪಾಟಿಗೆ ವಿಸಿಟ್ ಮಾಡಿ ಮೊನ್ನೆಲ್ಲ ಹೋಗಿದ್ದಾರೆ. ಯಾವ ರಾಮನಗರದಲ್ಲಿ ಕುಂಬಳಗೋಡು ಹೋಗಿದ್ದಾರೆ. ಹೋದವಾರ ತಾಮಸಂದ್ರದ ಒಂದು ಗಲಾಟೆ ಆಗಿದೆ. ಪ್ರತಿಯೊಂದು ತಾಮಸಂದ್ರದ ಒಂದು ಗಲಾಟೆ ಆಗಿದೆ. ಎಲ್ಲದು ಅಲ್ಲಿ ಎಷ್ಟು ಭಯಪೀಡಿತವಾದಂತಹ ಪ್ರದೇಶ ಇದೆ ಅಂತಂದ್ರೆ, ತುಂಬಾ ಭಯಪೀಡಿತರಾಗಿದ್ದಾರೆ ಜನ. ಅಲ್ಲಿಗೆ ಒಂದು ವಿಸಿಟ್ ಮಾಡಬೇಕಲ್ಲ, ಆಯ್ತು ಅದು ಮಾಡಿಲ್ಲ. ನಂದು ಮುಂದುವರೆದು ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ಇದೇ ಗ್ರಾಮದಲ್ಲಿ 10 ಅಟ್ರಾಸಿಟಿ ಆಗಿದೆ, ಒಂದಲ್ಲ. ಅಟ್ರಾಸಿಟಿಯ ಸ್ವರೂಪ ಹೆಂಗಿದೆ ಅಂತಂದ್ರೆ, ಎಲ್ಲ ಕೈ ಕಾಲು ಕಳ್ಕೊಂಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ, ಜೀವ ಕಳ್ಕೊಂಡಿದ್ದಾರೆ, ಎಲ್ಲ ಆ ಥರದ 10 ಅಟ್ರಾಸಿಟಿ ಆಗಿದೆ. ಈ 10 ಅಟ್ರಾಸಿಟಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ವಿಶೇಷವಾದ ವರದಿ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು DCRE ಕರ್ತವ್ಯ ಅಲ್ವಾ? ಕರೆಕ್ಟ್. ಯಾವಾಗ ಆಗಿತ್ತು? ಎಲ್ಲ 5 ವರ್ಷದಿಂದ ಒಳಗಡೆ ಆಗಿರ್ತಕ್ಕಂಥದ್ದೇ. 2013 ಇದೆ, 18 ಇದೆ, 22 ಇದೆ, 23 ಇದೆ ಸರ್. ಇದೆ ಆ ಥರ ಇದೆ. ಅದು ಡೀಟೇಲ್ ತಮಗೆ ಕೊಡ್ತೀನಿ. ಮಮ್ಮಲಿ ಕೊಂಡು ಇದು ಸಾಹೇಬ್ರ ಜೊತೆ ನಾನು ಕೆಲಸ ಮಾಡಿದ್ರೆ ಸೀನಿಯರ್ ಇದ್ದಾರೆ ಸರ್. ನಿಮ್ಗೆ ಗೊತ್ತಲ್ಲ, ಅಧಿಕಾರಿಗಳಂದ್ರೆ ವರ್ಷ 1 ವರ್ಷಕ್ಕೆ 2 ವರ್ಷಕ್ಕೆ ಚೇಂಜ್ ಆಗ್ತದೆ. ಮಲ್ಲಿಕ್ ಈಗ ನಿಮ್ಮ ವಿಷಯವನ್ನು ಸಾಹೇಬರು ADG ಸಾಹೇಬ್ರ ಹತ್ರ ಪ್ರಸ್ತಾಪ ಮಾಡ್ತಾರೆ. ನೀವೇನಿಲ್ಲ ಹೇಳೋದನ್ನ ಅದನ್ನು ಪುನಃ ಹೋಗಿ ಡಿಸ್ಕಸ್ ಮಾಡಿ ಸಾಹೇಬ್ರು ಅದನ್ನು ಹೇಳಿ, ADGP ಸಾಹೇಬ್ರು ಹೇಳಿ ಅದನ್ನು ನೆಕ್ಸ್ಟ್ 100% ವಿಸಿಟ್ ಮಾಡಬೇಕು. ಅದರಲ್ಲಿ ನಮ್ಮದು ಒಂದು ಸಣ್ಣ ಮಿಸ್ಟೇಕ್ ಇರ್ತದೆ. ಮತ್ತೆ ನಾವು FIR ಆದ ತಕ್ಷಣವೇ CRSಗೆ ಒಂದು ಕಾಪಿ ಕಳಿಸ್ಬೇಕು ಇಮಿಡಿಯೇಟು. ನಮ್ಮಲ್ಲಿ ಈ ಮನೆಯಲ್ಲಿ ಈ ಬ್ಯುಸಿ ಸಲುವಾಗಿ ಕೆಲವೊಂದು ಕಾಪಿಗಳು ಹೋಗಿರೋದಿಲ್ಲ. ಅದ್ರ ನಂದು ಕೆಲವು ಮಿಸ್ಟೇಕ್ ಇರ್ತದೆ, ನಿಮಗೆ ಹೇಳಿರ್ತೀನಿ. ಅದನ್ನು ಕಳಿಸಿ ಇನ್ನು ಮುಂದೆ 100% ನಮ್ಮ ಮಂಜುನಾಥ್ ಕೂಡ ನನ್ನ ಜೊತೆನೇ ಕೆಲಸ ಮಾಡಿದವನೇ ಎಲ್ಲ ಪ್ರಕರಣಗಳಲ್ಲೂ ವಿಸಿಟ್ ಮಾಡೋ ವ್ಯವಸ್ಥೆ ಮಾಡಿಸ್ತಾರೆ. ಅಲ್ಲ ಶಿವಲಿಂಗ ಮಾತಾಡ್ತಾ ಇದ್ದೀನಿ. ಅವ್ರಿಗೆ ಸ್ಯಾಲ್ರಿ ಕೊಡ್ತಾ ಇರೋದು, ಅವ್ರು ಸಂಬಳ ಕೊಡ್ತಾ ಇರೋದು ಅವ್ರ ಇಲಾಖೆಗೆ, ಸಮಾಜ ಕಲ್ಯಾಣ ಇಲಾಖೆ. ಸಮಾಜ ಕಲ್ಯಾಣ ಇಲಾಖೆ ಇರೋದೇ ಈ ಜನಗಳ ಹಿತ ಕಾಯೋದಕ್ಕೆ. ಆ ಇಲಾಖೆನಲ್ಲಿ ಸಂಬಳ ತಗೊಳ್ತಕ್ಕಂಥ ಅಧಿಕಾರಿಗಳು ಆ ಒಂದು ಕೂದಲು ಅದನ್ನು ಗಮನಿಸಬೇಕು. ಅದು ಅವ್ರು ರಕ್ಷಣೆ ಕೊಡಬೇಕು, ಅದಕ್ಕೆ ಬದ್ಧವಾಗಿರಬೇಕು ಅಲ್ವಾ ಸರ್? ನಾನು ನಿಮ್ಗೆ ಒಂದು ಇಲಾಖೆದ ಒಂದು ವೈಫಲ್ಯ ಹೇಳ್ಬಿಡ್ತೀನಿ ಕೇಳಿ. ಸಾಹೇಬ್ರು ದೊಡ್ಡ ಸಾಹೇಬ್ರುಗಳು ಇದ್ದಾರೆ, ನಾನೇ ಒಂದು CRSL ಒಂದು ಕಂಪ್ಲೇಂಟ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ.
ಪಿಸಿಗಳು ಅಲ್ಲಿರ್ತಕ್ಕಂಥ ಕಾನ್ಸ್ಟೇಬಲ್ಗಳು ಬಂದು ಅರ್ಧ ಟೀ ಕುಡಿದು ಮಸಾಲೆ ದೋಸೆ ತಿಂದ್ಬಿಟ್ಟು SC/ST ಕೇಸ್ಗಳನ್ನ ಅಟ್ರಾಸಿಟಿ ಕೇಸ್ಗಳಿಗೆ ಅಟ್ರಾಸಿಟಿ ಹೋಲ್ಡರ್ಸ್ ಜೊತೆ ನಾವು ಶಾಮೀಲಾಗಿ ಹೋಗಿರ್ತಕ್ಕಂಥದ್ದು ಎಷ್ಟು ಉದಾಹರಣೆಗಳು ಹೇಳಿ ನಾನು. ಒಂದ್ ನಿಮಿಷ ಮಲ್ಲಿ ಅದು ಈ ಸಮಾಜದಲ್ಲಿ ಒಂದ್ ನಿಮಿಷ ಸರ್. ಒಂದು ಮಾತು ಹೇಳ್ತೀನಿ. ಈಗ ನೀವು ಮಾಡ್ತಾ ಇರೋದು ಇದು ಗುರುತರವಾದ ಹೌದು ಆಯ್ತಾ? ಆ ಥರ ವ್ಯಕ್ತಿ ಯಾರಾದರೂ ಇದ್ದರೆ ಇಂಥವ್ರು ಇದು ಮಾಡೋರು ನೇರವಾಗಿ ಬೈ ನೇಮ್ ಇಲ್ಲ ಆ್ಯಕ್ಷನ್ ತಗೊಳ್ಳಿ ಆಯಿತಾ? ಅದು ಬಿಟ್ಟು ಅಲ್ಲಿ ಅವ್ರ ಇದು ತಪ್ಪು. ನಾವು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾಗ ಈ ರೀತಿಯಾದ ಒಂದು ಈ ಏನದು ಉಲ್ಲಂಘನೆ ಮಾತಾಡಲ್ಲ, ಆ ರೀತಿ ಮಾತಾಡೋದು ಖಂಡಿತ ಬಾಯ್ಲ್ಡ್ ಅಲಿಗೇಷನ್ ಮಾಡ್ತಾನೆ ಇಲ್ಲ. ನಾನು ಆಕ್ಚುಲ್ ಆಗಿ ನಾನು ಅಲಿಗೇಷನ್ ಇದೆಲ್ಲ ಸೀರಿಯಸ್ ಅಲಿಗೇಷನ್ ಬಾಯ್ಲ್ಡ್ ಅಲಿಗೇಷನ್ ಮಾಡ್ತಾನೆ. ಅದನ್ನ ಹೇಳ್ತಾ ಇದ್ದ ಮಲ್ಲಿಕಾರ್ಜುನ ಅವರೇ, ನೇರವಾಗಿ ಇಂಥ ವ್ಯಕ್ತಿ ಮಾಡೋರೆ ಅಂತ ಹೇಳಿ ಅದಕ್ಕೆ ನಾವು ಆಕ್ಷನ್ ಖಂಡಿತ ತಗೊಳ್ತೀವಿ. ತಗೊಳ್ಳಿಲ್ಲ ನಮ್ಮನ್ನು ಕೇಳಿ. ಈಗ ಒಂದ್ ನಿಮಿಷ ಸಾರಿ ಸರ್. ಈಗ ಮಲ್ಲಿಕ್ ಈಗ ಇದೆಲ್ಲವನ್ನ ನೋಡಿ ಈಗ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಆರ್ಡರ್ ಆಗಿದೆ, ನಿಮ್ಗೆ ಗೊತ್ತಿದೆ. ಇನ್ನು ಮುಂದೆ ಇಮ್ಮಿಡಿಯೇಟ್ ಜಿಲ್ಲೆಗೊಂದು DCRE DSP ಪೋಸ್ಟು, ಇನ್ವೆಸ್ಟಿಗೇಷನ್ ಆಫೀಸರೇ ಅಟ್ರಾಸಿಟಿಗೆ ಪರ್ಟಿಕ್ಯುಲರ್ DSPನೇ ಮಾಡ್ಬೇಕಂತ ಈಗ ಈ ಸರ್ಕಾರದ ಇವೆಲ್ಲ ಕೆಲವು ತಪ್ಪುಗಳು ಸರಿಪಡಿಸೋಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಮೊನ್ನೆ ಮಿನಿಸ್ಟ್ರೇ ಅದನ್ನ ವೈಯಕ್ತಿಕವಾಗಿ ತಗೊಂಡು CM ಸಾಹೇಬ್ರೆ ಮೊನ್ನೆ ಆಗಿದೆ, ನಿಮ್ಗೆಲ್ಲ ಗೊತ್ತಿದೆ, ನೋಟಿಫಿಕೇಶನ್ ಕೂಡ ಆಗಿದೆ. ಈಗ ಹಳೆ ಚರ್ಚೆಗೆ ಹೊಸ್ತು ಬಂದೇ ಬಿಡ್ತೀವಿ. ಈಗ ನೀವೇನು ಇದ್ರ ಬಗ್ಗೆ ದೂರ ಪ್ರಶ್ನೆ ಇಲ್ಲ, ಇದೆಲ್ಲ ಕುಂದುಕೊರತೆಗಳು ಸರಿದೂಗಿಸಕ್ಕಾಗಿ ಹೌದಲ್ಲ ಶಿವಲಿಂಗ? ಈಗ ಉಳಿದಿದ್ದು ನಾವು ಸಿಆರ್ಎಲ್ ಅಂದರೆ ಯಾರೇ ಕೇಳಿ ಇಡೀ ರಾಜ್ಯದಲ್ಲಿ ಸಲ್ಲದಪ್ಪ ಸಲ್ಲು ತಗೋ ಕೊಟ್ಬಿಡ್ರಿ ಅರ್ಜಿನ ಅಂತಾರೆ ಅಂತ ಜನ. ನಮ್ಮ ಜನ ಅಷ್ಟು ಇಲಾಖೆ ಬಗ್ಗೆ ಗೌರವನ ಇಟ್ಟಿದ್ದಾರೆ. ಆ ಇಲಾಖೆಗೆ ನಾವು ಅರ್ಜಿ ಕೊಟ್ರೆ ನಮ್ಗೆ ಜನ ಸಹಾಯ ಆಗುತ್ತೆ ಅಂತಾಗದೆ. ಇಲ್ಲಿವರೆಗೂ ಕೂಡ ನಾನು ಸ್ಟೇಟ್ ತಾಲೂಕಿನ ರಾಜ್ಯ ಬೇಡ, ಇಡೀ ನಮ್ಮ ತಾಲೂಕಲ್ಲಿ ಎಷ್ಟು ಅಟ್ರಾಸಿಟಿ ಕೇಸ್ಗಳು ತಮ್ಮ ಹತ್ರ ಅರ್ಜಿಗಳಿದ್ದಾವೆ, ಅರ್ಜಿಗಳು ಎಲ್ಲಿ ವಿಲೇವಾರಿ ಆಗಿದ್ದಾವೆ, ಅವ್ರಿಗೆ ಏನು ಶಿಕ್ಷೆ ಆಗಿದೆ, ಏನು ಸರ್ಕಾರ ರಿಪೋರ್ಟ್ ಕಳಿಸಿದ್ದೀರಿ ನೀವು, ಇದು ಮಾಹಿತಿಗಳು ನಮಗಿಲ್ಲ. ಬಿಟ್ಬಿಡಿ ಸರ್. ಸರ್ ನಿಮ್ಮ ಮೇಲೆ ಯಾಕೆ ನಾನು ಆರೋಪ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಕೇಳಿ ಸರ್. ಕಂಬಾಲಪಲ್ಲಿನಲ್ಲಿ 7 ಜನ ದಲಿತರ ಕಗ್ಗೊಲೆ ಆಯ್ತು 2003ನೇ ಇಸ್ವಿನಲ್ಲಿ. ಸ್ಪೆಷಲ್ ಪ್ರಾಸಿಕ್ಯೂಷನ್, ಸ್ಪೆಷಲ್ ಕೋರ್ಟ್, ಸ್ಪೆಷಲ್ ಜಡ್ಜ್, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಷನ್, ಒಬ್ಬೊಬ್ಬನ ಶಿಕ್ಷೆ ಕೊಡ್ಸಕ್ಕಾಗಿಲ್ಲ CRSL ಕೈನಲ್ಲಿ. ಯಾಕೆ ನಮ್ಗೆ ಸಿಟ್ಟು ಬರಲ್ಲ? ಯಾಕೆ ನಮ್ಗೆ ಅವಾಗ ಎಷ್ಟು ಬೇಜಾರಾಗುತ್ತೆ, ಎಷ್ಟು ಬೇಸರ ಆಗುತ್ತೆ. ಅಟ್ಲೀಸ್ಟ್ ಒಂದು ಸಾಕ್ಷ್ಯಗಳನ್ನ ನೀವು ಸಿದ್ಧಪಡಿಸಕ್ಕಾಗಲಿಲ್ಲ ಅಂದ್ರೆ 7 ಜನ ದಲಿತರ ಕಗ್ಗೊಲೆ ಆಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಸ್ಪಾಟ್ ಬಂದಿದ್ದಾರೆ, ಸೋನಿಯಾ ಗಾಂಧಿ ಸ್ಪಾಟ್ ಬಂದಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೃಹ ಸಚಿವರಾಗಿದ್ರು, ADGP ಸುಭಾಷ್ ಭರಣಿ ಅವರಾಗಿದ್ರು, ಎಲ್ಲರೂ ಇದಾರಲ್ಲ. ಎಲ್ಲರೂ ಇದ್ದು ಒಂದು ಅಟ್ಲೀಸ್ಟ್ ಒಂದು ಶಿಕ್ಷೆ ಕೊಡ್ಸಕ್ಕಾಗಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. 7 ಜನ ದಲಿತ ಕಗ್ಗೊಲೆ ಆಗಿರೋದು ಒಂದು ಕೇಸ್ ಅಟ್ಲೀಸ್ಟ್ ಒಂದು ಸುಪ್ರೀಂ ಕೋರ್ಟ್ ಬಂದು ಮೇಲ್ಮನವಿ ಸಲ್ಲಿಸಿಲ್ವಲ್ಲ CRSL. ಮತ್ತೇನ್ ಮಾಡ್ಬೇಕು? ಯಾರ ಮೇಲೆ ನಂಬಿಕೆ ಇಡ್ಬೇಕು ನಾವು? ಯಾರ ಮೇಲೆ ನಂಬಿಕೆ ಇಡ್ಬೇಕು? ನೀವ್ ಹೇಳ್ತಾ ಇದ್ರ, ನೀವು ಸುಳ್ಳು ಹೇಳ್ತಾ ಇದ್ರೆ, ನೀವು ಬಾಯ್ಲ್ಡ್ ಅಲಿಗೇಷನ್ ಮಾಡಿದ್ರೆ ಇಟ್ ಇಸ್ ನಾಟ್ ಬಾಯ್ಲ್ಡ್ ಅಲಿಗೇಷನ್. ನಾವ್ ಯಾಕೆ ಅಲಿಗೇಷನ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ಮ ಬೇಜವಾಬ್ದಾರಿಯನ್ನ, ನಿಮ್ದಲ್ಲ ನಾನು ಹೇಳ್ತಾ ನಿಮ್ಮ ಇಲಾಖೆಯ ಬೇಜವಾಬ್ದಾರಿಯನ್ನ, ನಿಮ್ಮ ಇಲಾಖೆ ನಡ್ಕೊಳ್ತಾ ಇರ್ತಕ್ಕಂಥ ಸಂಶಯಾಸ್ಪದ ರೀತಿಯನ್ನ, ನಿಮ್ಮ ಇಲಾಖೆಯ ಅಕ್ಯೂಸ್ಡ್ಗಳ ಜೊತೆನಲ್ಲಿ ಮತ್ತೆ ಅಟ್ರಾಸಿಟಿ ಹೋಲ್ಡರ್ಸ್ ಗಳ ಜೊತೆ ಕೊಲ್ಲಿಡ್ ಆಗ್ಬಿಟ್ಟಿದ್ದೇನೆ ಅಂತಕ್ಕಂಥ ಅಭಿಮಾನ ನಮ್ಗೆ ವ್ಯಕ್ತ ಆಗ್ತಾ ಇದೆಯಲ್ಲ. ಈಗ ಮಲ್ಲಿಕಾರ್ಜುನ ಸರಿಪಡಿಸಕ್ಕಾಗಿ ಮೊನ್ನೆ ಆರ್ಡರ್ ಆಗಿದೆ, ನಿಮಗೂ ಗೊತ್ತಿದೆ. ನಾವ್ ಹೇಳ್ತಾ ಅರ್ಥ ಆಯ್ತಾ ಸರ್? ನಾನು ಹೇಳಿದ್ರಿಗೆ ಈಗ ಇಡೀ SC/STಗಳು ಶೆಲ್ಗೆ ಅರ್ಜಿ ಕೊಡ್ತಾರೆ. ಇದಕ್ಕೆ ಯಾರೇ ಕೇಳಿ, ಯಾರಿಗಾರ ಕೇಳ್ಕೊಳ್ಳಿ, ಒಂದು ಶೆಲ್ಗೆ ಒಂದು ಅರ್ಜಿ ಕೊಟ್ಬಿಡಪ್ಪ, ಅಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ. ನಮ್ಮ DSP ಲ್ಯಾಂಡಲ್ಲಿ ಅವ್ರು ಹಾಕುವಂತ ನ್ಯಾಯ ಸಿಗ್ತಾ ಇದೆ. ಅವರು ಮೊದಲು ನಿಮ್ಮ ಹೆಸರು ಹೇಳ್ತಾರೆ, DRS ಕೊಡಿ ಅರ್ಜಿ ಕೊಡಿ ಅಂತ. ಇದುವರೆಗೂ ಕೂಡ ನಮ್ಮ ತಾಲೂಕಲ್ಲಿ ನಾವು ಯಾವ ಒಂದು ಗುರುತರವಾದ ಕೆಲಸಗಳಾಗಿಲ್ಲ, ಒಂದು ರಿಪೋರ್ಟು ಸರ್ಕಾರಕ್ಕೆ ಹೋಗಿಲ್ಲ, ಸರ್ಕಾರ ಒಂದು ಯಾವುದು ಚರ್ಚೆ ಮಾಡಿಲ್ಲ. ಮತ್ತು ಹೆಂಗೆ ನಿಮ್ಮದು? ನಾವು ಅದು ಅನುಮಾನವಾಗಿ ನಮ್ಗೆ ಕೇಳ್ತಾ ಇರೋದು. ಪಾಪ ಇದನ್ನ ನೀವು ಬಂದ್ಬಿಟ್ಟಿದ್ದೀರಿ, ನಿಮ್ಗೆ ಏನೋ ಮಾಡ್ಬೇಕಲ್ಲ. ಮಲ್ಲಿಕಾರ್ಜುನ ಹೇಳ್ತಿ ಕೇಳಿ, ನೀವು ನಿಮ್ಮ ನೋವಿನ ಬಗ್ಗೆ ತೋರಿಕೊಳ್ಳೋದು ನಮ್ಮ ತಪ್ಪು ಅಂತ ಹೇಳಲ್ಲ. ನೀವು ಕಂಬಾಲಪಲ್ಲಿ ಈಗ ಏನಾಗ್ತದೆ, ಯಾವುದೋ ಒಂದು ಸಿಸ್ಟಮ್ ಹಂಗೆ ನಡೆದಾಗ DCRE ಅಥವಾ PRSL ಮುಂಚೆ ಯಾವ ರೀತಿ ಇತ್ತು ಆ ರೀತಿ ಇಲ್ಲ. ಈಗ ಕಳೆದ 4 ವರ್ಷದಲ್ಲಿ ಈ DCRE ನಡೀತಿರ್ತಕ್ಕಂಥ ಕೆಲಸಗಳು ಅದಕ್ಕೆ ಮುಂಚೆ ನಡೆದಿರೋ ಉದಾಹರಣೆ ಕಮ್ಮಿ, ಅದೆಲ್ಲ ಹೇಳ್ತಾರೆ ಕಮ್ಮಿ. ಆದರೆ ಕಳೆದ 3-4 ವರ್ಷದಿಂದ DCRE ತುಂಬ ಅತ್ಯುತ್ತಮವಾದ ಕೆಲಸ ಆಗ್ತಾ ಇದೆ. ಅದೇನಾಗ್ತಾ ಇದೆ ಅಂದರೆ
ಬಂದು ಕಾಂಟ್ಯಾಕ್ಟ್ ಮಾಡಿ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ವಿಚಾರ ಮಾಡ್ತಾರೆ. ನಿಮ್ಮಲ್ಲಿ ಸುಮಾರು ಜನ ಲೀಡರ್ಸ್ ಬರ್ತಾರೆ, ಬರ್ತಾರೆ, ನಮ್ಮ ಆನಂದ್ ಅವರು ಇದ್ದಾರೆ, ಅಲ್ಲಿ ಬರ್ತಾರೆ, ಅವ್ರು ಮಾತಾಡ್ತಾರೆ, ಅವರು ಜಾಗ ಒತ್ತುವರಿ ಮಾಡ್ಕೊಂಡು ಜಾಗ PDC ಜಾಗ ಎಲ್ಲವನ್ನೂ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಾಂದರೆ ನಾವು ಅದರಲ್ಲಿ ರಾಮನಗರ DC ಲೆಟರ್ ಬರ್ತಿದ್ದೀವಿ, ತಹಸೀಲ್ದಾರ್ ಲೆಟರ್ ಬರ್ತಾ ಇದ್ದೀವಿ, ಯಾಕೆ ನಮ್ಮ ಇವರು ಚೀಫ್ ಸೆಕ್ರೆಟರಿ ಲೆಟರ್ ಬರ್ತಿದ್ದೀವಿ. ಬಟ್ ಏನಂದರೆ ಮಾಹಿತಿ ಕೊಡ್ತಿದ್ರೆ ಏನಾಗ್ತದೆ, ನೀವು ಈ ರೀತಿ ಆಗಿಲ್ಲ, ನಮಗೇನು ಗೊತ್ತಾಗಿಲ್ಲ ಅಂತ ಒಳ್ಳೆ ತಪ್ಪಿಲ್ಲ. ಯಾಕೆಂದರೆ ಮಾಹಿತಿ ಕೊಡ್ತಾರೆ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬರೋರಿಗೆ ಫಾಲೋಅಪ್ ಮಾಡೋರಿಗೆ ಗೊತ್ತಾಗ್ತದೆ. ಬಟ್ ಇನ್ನೊಂದು ಏನಾಗಿದೆ ಮೇಜರ್ ಅಂತ ಹೇಳಿದ್ರೆ DCR ಏನಿದೆ ನೀವು ಕೇಳಿ ಕಾಣ್ತೀರ, ಇಲ್ಲೇನಾಗಿದೆ ನಮಗೆ ಪೊಲೀಸ್ ಸ್ಟೇಷನ್ ಪವರ್ ಇಲ್ಲ, ಅದರಿಂದ ನಮಗೆ ದೊಡ್ಡ ಲ್ಯಾಪ್ಟಾಪ್ ಆಗಿದೆ. ಬಟ್ ಏನಾಗಿದೆ ಈಗ ಈಗಿನ ಸರ್ಕಾರ ಇದೆ, ಸರ್ಕಾರ ಈಗ ಆದೇಶ ಮಾಡಿದೆ, ಮೊನ್ನೆ ಬಜೆಟಲ್ಲಿ ಕೂಡ ಅನೌನ್ಸ್ ಮಾಡಿದೆ, 33 ಡಿಸ್ಟ್ರಿಕ್ಟಿಗೆ 37 ಪೊಲೀಸ್ ಸ್ಟೇಷನ್ನ ಮಂಜೂರು ಮಾಡಬೇಕು. ಪ್ರತಿಯೊಂದು ಜಿಲ್ಲೆಗೂ ಒಂದು DCR DSP ಮತ್ತು ಸಿಬ್ಬಂದಿಗಳು ಅಧಿಕಾರಿಗಳು ಇರಬೇಕು. ಕಾರಣ ಏನು, ಯಾರಿಗೂ ತೊಂದರೆ ಆಗಬಾರ್ದು. ಒಂದು ಎರಡನೇದು, ಅಕಸ್ಮಾತ್ ಇಂಥ ಕಹಿ ಘಟನೆಗಳು ನಡೆದಾಗ ನೊಂದ ವ್ಯಕ್ತಿಗಳಿಗೆ ನೊಂದವರಿಗೆ ಸಲ್ಲಬೇಕಾದಂತಹ ಎಲ್ಲ ಸವಲತ್ತುಗಳು ಮತ್ತು ಎಲ್ಲ ಸಿಬ್ಬಂದಿ ಜವಾಬ್ದಾರಿ ಇವೊಂದು ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದು ತಿಳ್ಕೊಳ್ಳೋದಾಗಿದ್ದು ಅದನ್ನು ಶಾಶ್ವತವಾಗಿ ನಡೆಯಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ DCR ಇದೆ. ಹಾಗಾಗಿನೇ ಈಗ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಪೊಲೀಸ್ ಸ್ಟೇಷನ್, DCR ಪೊಲೀಸ್ ಸ್ಟೇಷನ್ ಅಂತಲೇ ಮಾಡೋಕ್ಕೆ ಆದೇಶ ಆಗಿದೆ. GO ಒಂದು ಬರಬೇಕು. GO ಒಂದು ಬಂದರೆ ರಾಮನಗರ ಜಿಲ್ಲೆಗೆ ಒಂದಾಗ್ತದೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಂದಾಗ್ತದೆ. ಪ್ರತಿಯೊಂದೊಂದು ಜಿಲ್ಲೆಗೂ ಕೂಡ SC STಗಳಿಗೆ ಅಂತಾರೆ, ಅದು SC STಗಳು ಅಲ್ಲದೆ ಬೇರೆ ಯಾವುದೇ ಒಂದು ಕಂಪ್ಲೇಂಟನ್ನು ತಗೊಳ್ಳೋದಿಲ್ಲ. ಅವಾಗ ನೀವು ನಮ್ಮ ಕೈ ಬಿಟ್ಟರೆ ಕಾಣ ಆಯ್ತಾ, ನಿಮ್ಮನ್ನು ಕೈ ಬಿಡೋ ಪ್ರಶ್ನೆ ಯಾಕೆಂದ್ರೆ ನಾವು ಇನ್ವೆಸ್ಟಿಗೇಷನ್ ಎಂಕ್ವೈರಿ ಲ್ಯಾಂಡ್ ಆರ್ಡರ್ ವಿಚಾರ ಬಂದ್ರೆ ನೀವೇ ಬರಬೇಕು. ಇವೆಲ್ಲ ಕಥೆಗಳೆಲ್ಲ ಕೇಳಿದ ವಿಚಾರ ನಾವು ಇವೆಲ್ಲ ಗೊತ್ತಿರೋ ವಿಚಾರ ನೀವು ಹೇಳ್ತಾ ಇದ್ರಿ, ಇವಾಗ ಬಂದದೆ ಅಂತ ಹೇಳ್ತೀರಿ. ನಾವು ಈಗ ಮುಂದೆ ಪ್ರಬಲವಾದ ಕೇಸು ಅಂತ ಇಟ್ಕೊಳ್ತಾರೆ. ಪ್ರಬಲವಾದ ಕೇಸಲ್ಲಿ ಆ ಕಂಪ್ಲೇಂಟ್ ಕೊಟ್ಟಾಗಿನ ಪರಿಸ್ಥಿತಿ ಬೇರೆ ಇರುತ್ತೆ, ವಿಚಾರಣೆಗೆ ಕೋರ್ಟಲ್ಲಿ ಸಾಕ್ಷ್ಯ ವಿಚಾರಣೆಗೆ ಬಂದಂತ ಪರಿಸ್ಥಿತಿ ಬೇರೆ ಇರುತ್ತೆ. ಆಗ ಅವ್ನಿಗೇನೋ ಬೆದರಿಕೆ ಹಾಕ್ತಾರೋ, ನೈಸ್ ಮಾಡ್ತಾರೋ, ಕಾಲು ಕಟ್ಕೋತಾರೋ, ಕೈ ಕಟ್ಕೊಳ್ತಾರೋ, ಏನಾಗಬೇಕು ಅವ್ರಿಗೆ ಆ ಕೇಸು ಟ್ವೀಟ್ ಆಗ್ಬೇಕು ಅಷ್ಟೇ. ಆ ಕೇಸು ಒಂದು ರಾಜ್ಯ ಸಂಧಾನಕ್ಕೆ ಒಳಪಡಬೇಕು, ಅದಕ್ಕೊಂದು ಪ್ರೆಷರ್ ಬಿಲ್ಡಪ್ ಮಾಡ್ತಾರೆ. ಅದು ಎಸ್ಪೆಷಲಿ SC ST ಕೇಸ್ಗಳಲ್ಲಿ ಏನಾಗುತ್ತೆ, ಇಂಥದ್ದು ಯಾವುದೋ ಪ್ರಕರಣಗಳು ದಾಖಲಾಗ್ಬಿಡ್ತದೆ. ಅದು ಯಾಕೆಂದ್ರೆ ಕಣ್ಣು ಕಾಣ್ತಕ್ಕಂಥ ಮುಖಕ್ಕೆ ರಾಚುವಂತ ಹೀನಸ್ ಅಫೆನ್ಸ್ ಇದೆ, ಮಾಡ್ಬಿಡ್ತಾರೆ. ಒಂದೇ ಒಂದು SC ST ಪ್ರಕರಣವನ್ನ ದೌರ್ಜನ್ಯಕ್ಕೆ, ನೈಜವಾದ ದೌರ್ಜನ್ಯಕ್ಕೆ ಒಳಪಟ್ಟಿರ್ತಕ್ಕಂಥವನ್ನು ಠಾಣೆಯ ಬಾಗಿಲಿಗೆ ತರಬೇಕು ಅಂತಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ಗಳ ಲೆಕ್ಕದಲ್ಲಿ ರಾಜಿ ನಡೀತದೆ, ಲೀಡರ್ಗಳ ಲೆಕ್ಕದಲ್ಲಿ ರಾಜಿ ನಡೀತದೆ. ಅದೂ ಆಗಲ್ಲ ಅಂತಂದ್ರೆ ಜಿಲ್ಲಾ ಪಂಚಾಯತಿ ಲೆಕ್ಕದಲ್ಲಿ ರಾಜಿ ನಡೀತದೆ. ಅದು ಆಗಲ್ಲ ಅಂತಂದ್ರೆ ಇಂಥ ಆಫೀಸರ್ಗಳು ಇಲ್ಲದೆ ಇರ್ತಕ್ಕಂಥ ಟೈಮಲ್ಲಿ ಕಾನ್ಸ್ಟೇಬಲ್ಗಳ ಮಟ್ಟದಲ್ಲಿ ರಾಜಿ ನಡೀತದೆ, ASIಗಳ ಮಟ್ಟದಲ್ಲಿ ರಾಜಿ ನಡೀತದೆ. ಅಷ್ಟೊತ್ತಿಗೆ 3 ದಿನ ಆಗೋಯ್ತದೆ, ಅದ್ರ ನಿಶಾನೇ ಅಳಿಸೋಯ್ತದೆ. ಆಮೇಲೆ ನಮ್ಮಂತರವರು ಲೀಡರ್ ಸುಲಿಂಗಣ್ಣನಂತವ್ರು ಇವರಂತವ್ರು ಯಾರೋ ಲೀಡರ್ಗಳು ಎಂಟ್ರಾಗಿ ಯಾಕೆ ಸರ್ ಕೇಸ್ ತಗೋತಲ್ಲ, ತಗೋಬೇಕು ಸರ್ ಅದನ್ನ ಅಂತೇಳಿ ಇಂಥ ಸಾಹೇಬ್ರ ಹತ್ರ ಹೋದಾಗ ಹಿಂಗೆ ಆಗಿದ್ದಾರೆ ಎಲ್ಲ ಲೀಡರ್ಗಳು ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ, FIR ಮಾಡ್ರಿ ಅದನ್ನ ಅಂತೇಳಿ ಇವರಂತವ್ರು ಹೇಳುವಷ್ಟೊತ್ತಿಗೆ ಆ ಸ್ಥಳದಲ್ಲಿ ನಿಶಾನೇನೇ ಇರಲ್ಲ, ಅದೆಲ್ಲ ಹೋಗ್ಬಿಡುತ್ತದೆ. ಇಂಥದನ್ನೆಲ್ಲ ಪ್ರೊಟೆಕ್ಷನ್ ಮಾಡಕ್ಕೆ ಅಂತಾನೆ ಅಲ್ವಾ ತಮ್ಮನ್ನ ನೇಮಕ ಮಾಡೋದು. ಆಯ್ತು, ಅದ್ರದ್ದು ಆಗೋಯ್ತು. ಆ ರಿಪೋರ್ಟ್ ಆದ್ಮೇಲೆ FIR ವರದಿ ಆದ್ಮೇಲೆ ಅದಕ್ಕೆ ಕೊಡ್ಬೇಕಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳು ಕೊಡದೇನೆ B ರಿಪೋರ್ಟ್ ಆಗೋಗುವಂಥವು ಎಷ್ಟಿದಾವೆ. ಆ B ರಿಪೋರ್ಟ್ನ ಚಾಲೆಂಜ್ ಮಾಡಕ್ಕೆ ಅವನ ಕೈಗೆ 50 ಇದನ್ನೇ ಕೊಡೋದಿಲ್ಲ, ಫಾರನ್ನೇ ಕೊಡಲ್ಲ. ಅವ್ನು ಹೆಂಗ್ ಚಾಲೆಂಜ್ ಮಾಡ್ತಾನೆ? ಆ ತಿಳುವಳಿಕೆ ಬೇಕಲ್ವಾ. ಆಯ್ತು, ಅದೆಲ್ಲ ಆಯ್ತು. 1-2% ಕೇಸಸ್ ಚಾರ್ಜ್ ಶೀಟ್ ಆಗುತ್ತೆ. ಚಾರ್ಜ್ ಶೀಟ್ ಆಗಿ ಸಾಕ್ಷ್ಯ ವಿಚಾರಣೆ ಹಂತಕ್ಕೆ ಬರೋ ಟೈಮ್ಗೆ ಅವ್ನು ಇಲ್ಲದೆ ಇರ್ತಕ್ಕಂಥ ಪ್ರೆಜರ್ ಬಿಡಪ್ಪ ಎಲ್ಲಾನು ಹೇಳ್ತಾನೆ ಅಂತ ಇಟ್ಕೊಳ್ಳಿ. ಯಾರೋ ಒಬ್ರು ಅಲ್ಲಿ ಕೂತಿರ್ತಕ್ಕಂಥವ್ರು ಕರೆಕ್ಟ್ ಆಗಿ ನ್ಯಾಯದಾನ ಮಾಡುವಂತ ಮನಸ್ಥಿತಿಲಿ ಇರಲ್ಲ. ನಾನು ನ್ಯಾಯಾಂಗದ ಮೇಲೆ ಆಪಾದನೆ ಮಾಡಲ್ಲ, ಅದು ಇರೋದೇ ಆ ಪರಿಸ್ಥಿತಿ. ಆ ನ್ಯಾಯದಾನ ಮಾಡುವಂತ ನ್ಯಾಯದಾನವನ್ನ ಅವ್ನ ಪರವಾಗಿ ಕೊಡ್ಬೇಕು, ಅದು ಪರವಾಗಿ ಅಂತಕ್ಕಂಥ ಮನಸ್ಥಿತಿ ಇರಲ್ಲ, ವಜಾ ಹೋಗ್ಬಿಡ್ತದೆ. ಅದಕ್ಕೊಂದು ಅಪೀಲ್ ಹಾಕ್ಬೇಕಲ್ವಾ ಸರ್? ಅಪೀಲ್ ಹಾಕೋಕೆ ನೀವು ಸಹಾಯ ಮಾಡ್ಬೇಕಲ್ವ ಸರ್? ಯಾವ್ದಾದ್ರು ಒಂದು ಕೇಸಲ್ಲಿ ಒಂದು ನಿಮಿಷ ಮಲ್ಲಿಕಾರ್ಜುನ ಅವರೇ, ನೀವು ಈಗ DCR ಇರೋದು SC STಗಳ ಸೇವೆಗಾಗಿ ಆಯ್ತಾ. ಕೇಸು, ಅಪೀಲು, ವಿಚಾರಣೆ, ಟ್ರಯಲ್ ಇದೆಲ್ಲವೂ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಬರ್ತದೆ ಅಲ್ಲಾಯ್ತಾ. ಈಗ ನೀವೇನು ಮಾಡಿಲ್ಲ ಅಂತ ನಾವು ಪ್ರತಿ ವರ್ಷ ರಾಮನಗರ ಜಿಲ್ಲೆ ಮತ್ತು ಬೆಂಗಳೂರು ಸಿಟಿ ಇರ್ತಾರೆ. ಬೆಂಗಳೂರು ಸಿಟಿಗೆ 15 ರಿಂದ 20 ಕೇಸ್ ನಾವೇ ಮಾಡ್ತಾ ಇದ್ದೀವಿ.
ನಾವೇ ಮಾಡ್ತಾ ಇದ್ದೀವಿ ಅಂದರೆ ಯಾವುದು ಪಿಟಿಷನ್ ಕೊಟ್ಟಿರ್ತಾರೆ ಆ ಪಿಟಿಷನ್ ತೊಂದರೆ ಆಗಿರ್ತದೆ, ಕೆಲವು ಜಾಗನ ಅಕ್ವೈರ್ ಮಾಡ್ಕೊಂಡಿರ್ತಾರೆ, ಕೆಲವು ಜಾಗನ ಸುಳ್ಳು ಡಾಕ್ಯುಮೆಂಟ್ ಮಾಡಿರ್ತಾರೆ. ಇಂಥ ಕೇಸಲ್ಲಿ ನಾವೇ ರೆಫರ್ ಮಾಡಿ ಪ್ರತಿ ವರ್ಷ 15ರಿಂದ 20 FIR ಮಾಡಿಸ್ತಾ ಇದ್ದೀವಿ ನಾವು. ಅದಾಯ್ತಾ? ಮತ್ತೆ ಎಲ್ಲೆಲ್ಲಿ ಬಿ ರಿಪೋರ್ಟ್ ಆಗ್ತದೆ ನಮಗೆ ಮಾಹಿತಿ ಕೊಡ್ತಾರೆ. ಬಿ ರಿಪೋರ್ಟ್ ಅಂದರೆ ನಾವೇ ಖುದ್ದಾಗಿ ಅವ್ರಿಗೆ ಡ್ರಾಫ್ಟ್ ಮಾಡ್ಕೊಡ್ತಾ ಇದ್ದೀವಿ. ನೀವು ಬಿ ರಿಪೋರ್ಟನ್ನು ಯಾವ ರೀತಿ ಚಾಲೆಂಜ್ ಮಾಡೋದಿಲ್ಲ, ಯಾಕೆಂದರೆ ನಾವು ಮಾತಾಡೋದು ಬೇರೆ ಥರ, ಆದರೆ ನ್ಯಾಯಾಲಯದಲ್ಲಿ ಪ್ರತಿಯೊಂದು ಪ್ರೊಸೀಜರ್ ಕೇಳ್ತಾರೆ. ನಾನು ಅಪ್ಲಿಕೇಶನ್ ಹಾಕಿದ್ರೆ ಹೂ ಆರ್ ಯು ಅಂತಾರೆ. ಅದೇ ಅಪ್ಲಿಕೇಶನು ನಾನು ತಯಾರು ಮಾಡಿ ನಿಮ್ಮ ಕೈಯಿಂದ ಹಾಕಿದ್ರೆ ಕರೆಕ್ಟ್. ಇದನ್ನು ನಾವು ಮಾಡಿದ್ದೀವಿ. ನಾನು ನಿಮಗೆ ನೀವು ಕೇಳ್ತಾ ಇದ್ದೀರ ಅಂತ ಹೇಳೋಕ್ಕೆ ಅಂತ ಹೇಳ್ತಿರೋದು. ಎವ್ರಿಥಿಂಗ್ ಇದು ಒಂದು ರೆಕಾರ್ಡ್, ಎಲ್ಲ ರೆಕಾರ್ಡಲ್ಲಿದೆ. ಬೆಂಗಳೂರು ಸಿಟಿ ಹೂ ಕೇಳಿದ್ರೆ 1 ವರ್ಷಕ್ಕೆ ಪೊಲೀಸ್ ಸ್ಟೇಷನ್ DCR ಇಂದ ಎಷ್ಟು FIR ಆಗಿದೆ, ಎಷ್ಟು ಬೇರೆಪಟ್ಟಿಗೆ ಅಬ್ಜೆಕ್ಷನ್ ಹಾಕಿದೆ, ಎಲ್ಲ ಸಿಕ್ತು ನಮಗೆ. ಅದಾಯ್ತಾ? ಈಗೇನಾಗಿದೆ ಅಂದರೆ ರಾಮನಗರ ಜಿಲ್ಲೆ ಮುಂಚೆ ಬೇರೆ ಕಡೆ ಇತ್ತು, ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇತ್ತು. ಈಗ ರೀಸೆಂಟಾಗಿ ಬೆಂಗಳೂರು ಸಿಟಿಗೆ ಒಂದು ಪೋರ್ಷನಿಗೆ ಕೊಟ್ಟಿದ್ದಾರೆ. ಆಯಿತಾ? ಅದಕ್ಕೆ ನಾವು ಮಂಜುನಾಥ್ ಅವರನ್ನು ನಿಯುಕ್ತಿಗೊಳಿಸಿದ್ವಿ. ಇವರು ಮೊನ್ನೆ ಕುಂಬ್ಳೂರ್ಗೆ ಹೋಗಿದ್ರು, ರಾಮನಗರ ಟೌನ್ಗೆ ಹೋಗಿದ್ರು, ಮೊನ್ನೆ ಮಾಗಡಿಗೆ ಹೋಗಿದ್ರು, ಕುದೂರ್ಗೆ ಹೋಗಿದ್ರು, ಪ್ರತಿಯೊಂದಕ್ಕೂ ಹೋಗ್ತಾ ಇದ್ದಾರೆ. ಯಾರು ಹೋಗ್ತಾ ಇಲ್ಲ ಅಂತಲ್ಲ. ಬಟ್ ಏನಾಗಿದೆ ಅಂದರೆ ನೀವು ಹೇಳ್ತಿರ್ತಕ್ಕಂಥ ಸಮಯ ಕಾಲದಲ್ಲಿ ಇವರು ಇರಲಿಲ್ಲ, ನಾವು ಇರಲಿಲ್ಲ. ಹಂಗಂತೇಳಿ ನಾವು ನಮ್ಮ ಜವಾಬ್ದಾರಿನ ಮುಗಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈಗ ಗಿರೀಶ್ ಅವರು ಹೇಳಿದ್ದಾರೆ 2013, 18 ಮತ್ತು 21 ಬೇರೆ ಆಗಿದೆ ಅಂತ. ಅದು ನಾವು ರಿಪೋರ್ಟ್ ತೊಗೊಳ್ತೀವಿ. ಆ ರಿಪೋರ್ಟ್ ಆವಾಗ ಈಗ 13, 18 ಆಯಿತು ಅಂತ ಗೊತ್ತಲ್ಲ. ಎಷ್ಟು ಸಾರಿ ವಿಸಿಟ್ ಮಾಡಿರ್ಬೇಕು ನಿಮ್ಮ ಇಲಾಖೆ? ಇಲಾಖೆ ಎಷ್ಟು ಸಾರಿ ವಿಸಿಟ್ ಈ ಕಾನೂನಲ್ಲಿ ನೀವು ಆ ಗ್ರಾಮಕ್ಕೆ ಒಂದು ತಾಲೂಕಿಗೆ ಹೋಗಿ ಆ SC/ST ಯುವಕರಿಗೆ ಏನಿದೆ, ಸಲ್ಲಿಂದ ಏನಿದೆ, ಏನು ಪ್ರಯೋಜನ ಮಾಡ್ಬೋದು, ನಾವೇನು ಮಾಡ್ಬೋದು ಅಂತ ತಿಳಿಸಿದ್ದೀರಾ ಸರ್? ಏನಾದ್ರು ಒಂದು ಸಭೆ ಮಾಡಿ ಆ ಜನಕ್ಕೆ ಒಂದು ಕೂದು ಸಭೆ ಕರೆದು ಅದರ ತಿಳುವಳಿಕೆ ಅದನ್ನ ನಾವು ನೀವು ಮತ್ತೆ ಮಾತಾಡೋಣ. ಮೇಡಮ್ ಅಂತ ಸ್ವಲ್ಪ ಮಾತಾಡೋಣ. ಇದು ಈ ವಿಷಯ ಆಮೇಲೆ ಮಾತಾಡೋಣ. ಈಗ ನಾವು ನೀವು ಮಲ್ಲಿಕನ್ ಮಾತಿದ್ದು ಇದು ಪೂರ್ತಿ ಸಾರ್ವಜನಿಕ ಹೇಳ್ತಾರದೇನಂದ್ರೆ ನೀವು ಮುಂಚಿತವಾಗೇನೆ ಇವೆಲ್ಲ ತಿಳುವಳಿಕೆ ಕೊಟ್ರೆ ಏನಾಗುತ್ತೆ ಅಂದ್ರೆ ಇಂಥ ಅಪರಾಧ ಪ್ರಕರಣಗಳನ್ನ ತಪ್ಪಿಸಬಹುದು. ಆದ್ಮೇಲೆ ಬಂದು ಕೂತ್ಕೊಂಡು ಸಭೆ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಈಗ ಕೈ ಮುರಿದೋದ್ಮೇಲೆ ಕಟ್ಟಾಕಿಸ್ಬೋದು, ಕೈಯೇ ಮುರಿದೋಗದೆ ಇರುವಂತ ವಾತಾವರಣ ನಿರ್ಮಿಸೋದಿದೆಯಲ್ಲ, ಅದು ಅಷ್ಟೇ. ಏನೇನಿಲ್ಲ, ಕೈ ಮುರಿದೋದ್ಮೇಲೆ ಆಪರೇಷನ್ ಮಾಡಕ್ಕೆ ಎಲ್ಲ ಇದು ಮಾಡಕ್ಕೆ ಮಾಡ್ಬೋದು. ಅದನ್ನ ಸುಧಾರಣೆ ಅಂತಾರೆ, ಅದನ್ನ ಸುಧಾರಣೆ ಅಂತಾರೆ. ಮುರಿದೋದ್ಮೇಲೆ ಮಾಡುವಂತದ್ದು ಸುಧಾರಣೆ, ರಿಪೇರಿ ಅಂತ. ಬಟ್ ಮಾಡದೇ ಇದ್ದಂಗೆ ಮಾಡೋದಿದೆಯಲ್ಲ ಸರ್, ಅದು ಜಾಣಿದೆ. ತಹಸೀಲ್ದಾರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಈ ಕ್ರೈಮ್ಗಳು ಆದಂಥ ಸಂದರ್ಭದಲ್ಲಿ ಎರಡೂ ಕಮ್ಯುನಿಟಿ ಜನನ ಆ ಗ್ರಾಮದಲ್ಲಿ ಹೋಗ್ಬಿಟ್ಟು ಕುಂತ್ಕೊಂಡು ಸಾಮರಸ್ಯವನ್ನ ಮೂಡುವಂಥ ಕೆಲಸಗಳನ್ನ ಮಾಡಿದ್ರೆ ಅಲ್ಲೂ ಯಾರೋ ಪುಂಡೈಕರು 3 ಜಾಗ ಪುಂಡೈಕ್ರು ಇರ್ತಾರೆ, ನಮ್ಮ ಕಡೆನೂ ಪುಂಡೈಕರುಗಳು ಇರ್ತಾರೆ. ಕ್ರಮ ವಹಿಸಿದ್ರೆ ಇಂಥ ಘಟನೆಗಳು ಮರಿಗಳಿಸಲ್ವಲ್ಲ. ನಾವು 1994ರಿಂದ ಹೋರಾಟ ಮಾಡ್ಕೊಂಡು ಬಂದ್ರು ಇತಿಹಾಸಗಳನ್ನ ನೋಡ್ತಾ ಹೋದ್ರೆ ಈ ಬರೀ ಹೊಡಿತಾನೆ ಇದ್ದಾರೆ, ಒಡ್ಸ್ಕೊತಾನೆ ಇದ್ದೀವಿ. ನಮ್ಮ ಜನ ಹೊಡಿತಾ ತಿಂತಾರೆ, ಹೆಣ್ಮಕ್ಳು ಇದಾಗುತ್ತೆ, ಗಂಡು ಹುಡುಗರು ಹೊಡಿತಾರೆ, ತಿರುಗಾಡುವಂಗಿಲ್ಲ, ಆ ದಾರಿಲಿ ಹೋಗುವಂಗಿಲ್ಲ, ಈ ದಾರಿಲಿ ಹೋಗುವಂಗಿಲ್ಲ, ಆ ಜಮೀನು ಒತ್ತುವರಿ ಮಾಡುವಂಗಿಲ್ಲ. ಇವೆಲ್ಲ ಆಗ್ತಾನೆ ಇದೆ. ಇದನ್ನ ತಡೆಗಟ್ಟುವಂತ ಕೆಲಸವನ್ನು ಮಾಡ್ಬೇಕಂತ ಇಲಾಖೆಗಳಿಗೆ ಹೇಳ್ತಾರೆ. ನಾನು ಯಾವ ಕ್ರಮ ಕೈಗೊಳ್ಳಬೇಕಾಯಿತು ಕೊಡ್ಕೊಂಡಿಲ್ಲ, ಅವ್ರಿಗೆ ಒಂದು ಅರ್ಜಿನ ಕಳಿಸ್ತೀವಿ. ಥ್ಯಾಂಕ್ಸ್. ಮುಂದಿನ ಸ್ವಾಗತ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಡಿವೈಎಸ್ಪಿ ಸರ್ ಇದ್ದಾರೆ, ಹಿರಿಯ ಅಧಿಕಾರಿಗಳು ಕೂಡ ಬೆಂಗಳೂರಿಂದ ಬಂದಿದ್ದಾರೆ, ನಮ್ಮ JD ಸರ್ ಇದ್ದಾರೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ನಾಯಕರು ಇದ್ದಾರೆ, ಹಾಗೆ ನಮ್ಮ ಲೋಕಲ್ ಇದೆಲ್ಲ ಇದೆ. ಬಟ್ ಏನಂದರೆ ಮೊನ್ನೆ ಇನ್ಸಿಡೆಂಟ್ ಗೊತ್ತಾದಾಗ ನಿಜವಾಗ್ಲೂ ಒಂಥರ ಕೇಳೋಕ್ಕಾಗಲ್ಲ. ಅಲ್ಲಿ ಎಲ್ಲರೂ ಸೇರಿದ್ರು, ಇನ್ಫಾರ್ಮೇಷನ್ ಬಂತು. ಒಂದೇನಂದರೆ ಎಲ್ಲರೂ ಮನುಷ್ಯರೇ. ನಾನು 1000 ಸತಿ ಹೇಳ್ತಿರ್ತೀನಿ, ಶಿವಲಿಂಗಯ್ಯವರು ಆ ಕಡೆ ತಿಳ್ಕೊಂಡ್ಬಿಡ್ತಾರೆ ಯಾವಾಗಲೂ. ಅವ್ರ ಕೈ ಆದ್ರೂ ಕೈಯೇ, ನನ್ನ ಕೈ ಆದ್ರೂ ಕೈಯೇ. ಇವರು ಗಲಾಟೆ ಮಾಡಿದ್ರೆ ಮೊನ್ನೆ ಅದೇ ಅನ್ಕೊಂಡ್ಬಂದೆ, ನನ್ನ ರಕ್ತ ಬೇರೆ ಇಲ್ಲ, ಅವ್ರ ರಕ್ತ ಬೇರೆ ಇಲ್ಲ. ಏನೇ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ರು ಒಂದು ಇದಿರುತ್ತೆ ಅಂತ. ಬಟ್ ಅವ್ರು ಯಾವ ಥರ ತಗೊಳ್ತಾರೋ ನನಗೆ ಗೊತ್ತಿಲ್ಲ.
ನಾನು ಏನಂದರೆ ನಾವು ಒಂದು ತಾಲೂಕಲ್ಲಿ ಇದ್ದೀವಿ ಅಂದಾಗ ಅದು ಒಂದು ಮನೆಯಲ್ಲೇ ಎಷ್ಟೋ ನ್ಯೂನ್ಯತೆಗಳಿರ್ತದೆ. ಕೆಲವು ಅಪ್ಪ ಅಮ್ಮಂದಿರ ಹತ್ರ ಮಾತಾಡಲ್ಲ, ಅಣ್ಣ ತಮ್ಮಂದಿರು ಮಾತಾಡಲ್ಲ, ಅದಾದರೆ ಇವರೇ ಹೇಳೋದು ನಮ್ಮಲ್ಲೂ ಇರ್ತಾರೆ ಅವರಲ್ಲೂ ಇರ್ತಾರೆ ಅಂತ. ಒಂದೇನು ಹೇಳ್ತೀನಿ, ವೈಷಮ್ಯನ ಮರೆತು ನಮ್ಮ ಏನು ಒಂದು ಕುಟುಂಬ ಆಗಿರ್ತದೆ ಅದರಲ್ಲಿ ಹೋಗ್ಬೇಕು. ಒಂದು ಏರಿರ್ತಾ ಇರುತ್ತೆ, ಮೇಲೋಗೋರು ಇರ್ತಾರೆ, ಕೆಳಗಡೆ ಬರೋರು ಇರ್ತಾರೆ. ಇಷ್ಟು ಒಂದು ಹೀನಾಯ ಕೃತ್ಯ ಮೊನ್ನೆ ಪಾಪ ಅವ್ರು ಹೇಳಿದ್ರು, ನಾನು ಫೀಲ್ಡಿಗೆ ಬಂದಾಗ AC ಅವರು ಕೂಡ ಬಂದಾಗ ಹೇಳ್ತಾ ಇದ್ರು, ಇಲ್ಲೇ ನಿಂತಿದ್ದೆ ಲಾಂಗ್ ಹಿಡ್ಕೊಂಡ್ಬಂದು ಹಿಂಗೆ ಹೊಡೋದು. ಯಾವುದೋ ಒಂದು ಮಗು ಹಿಂಗೆ ಓಡ್ತಾ ಇತ್ತು, ಯಾವುದೋ ಒಂದು ಹೆಣ್ಮಗಳು ಹಿಂಗೆ ಮಧ್ಯ ಬಂದು, ಯಾರೋ ಒಬ್ಬರು ಅಸಹಾಯಕರು ಇದ್ದಾಗ ಸುಮ್ಮನೆ ಅದನ್ನ ಹಿಂಗೆ ಬೀಸ್ಬಿಟ್ರೆ ಅವ್ರ ಜೀವ ಹೋಗ್ಬಿಟ್ಟಿರೋದು. ಹೋಗಿರೋ ಜೀವ ವಾಪಸ್ ಬರೋಲ್ಲ. ಎಲ್ಲರಿಗೂ ಹೇಳ್ತೀನಿ, ಎಲ್ಲರೂ ಒಂದೇ ನನ್ನ ಪ್ರಕಾರ. ನಾನು ಮಲ್ಲಿಕ್ ಅವ್ರಿಗೂ ಹೇಳ್ತಿರ್ತೀನಿ, ಶಿವಲಿಂಗನವ್ರಿಗೂ ಹೇಳ್ತಿರ್ತೀನಿ. ನಾನು ಸಾಕಷ್ಟು ಬಾರಿ ನಮ್ಮ ತಾಲೂಕಲ್ಲಿ ಏನೇ ಒಂದು ಅಹಿತಕರ ಘಟನೆ ಆದಾಗಲೂ ನಾನು ಇದನ್ನೇ ಮಾತಾಡ್ತಿರ್ತೀನಿ. ಎಲ್ಲರಲ್ಲೂ ಒಂದು ಏನಿದೆ ಆ ಸಹಿಷ್ಣುತೆ ಅನ್ನೋದು ಇರಬೇಕು. ಆ ಸಹಿಷ್ಣುತೆ ಇಲ್ಲ ಅಂದಾಗ ಈ ಥರ ಹತ್ತಿ ಉಳಿತಾ ಇರುತ್ತೆ. ಈ ಕ್ರೈಮ್ ಅನ್ನೋದು ನಾವು ಎಷ್ಟು ಕಡಿಮೆ ಮಾಡ್ತೀವೋ, ಎಷ್ಟು ಇಲ್ದಾಗೆ ನೋಡ್ಕೋಬೇಕು. ಈಗ ಹೇಳಿದ್ರು ಪ್ರಿವೆಂಟಿವ್ ಮೆಜರ್ಸ್ ಇರಬೇಕು. ಎಲ್ಲ ಆದಮೇಲೆ ಬಂದು ಇಲ್ಲಿ ಶಾಂತಿ ಸಭೆ ಮಾಡೋದು ಇನ್ನೊಂದು ಇರಬಾರ್ದು. ಎಲ್ಲ ನಾನು PDOಗಳಿಗೂ ಹೇಳ್ತಾ ಇರ್ತೀನಿ, ಇವಾಗೂ ಹೇಳ್ತೀನಿ, ನಗರಸಭೆಯವ್ರಿಗೂ ಸಾಕಷ್ಟು ಬಾರಿ ಹೇಳ್ತೀನಿ. ನಮಗೂ ಕಾರ್ಯದ ಒತ್ತಡ ಇರುತ್ತೆ, ಅಂದರೂ ಕೂಡ ಯಾರೇ ಒಬ್ಬರು ಲೀಡರ್ಸ್ ಬಂದು ನಾವು ಕೂರಿಸಿ ಮಾತಾಡಿ ಇದೆಲ್ಲ ಇದು ಒಂದು ಏನು ಬರುತ್ತೆ ಪ್ರಿಯಾರಿಟಿ ಆಗಿ ಅದನ್ನು ತೊಗೊಂಡು ಮಾಡ್ತಾ ಹೋಗ್ತಿರ್ತೀವಿ. ಬಟ್ ಆದರೆ ಇಷ್ಟು ವೈಷಮ್ಯ ಬೇಡ. ಒಂದು ತಾಲೂಕು ಅಂದಾಗ ಎಲ್ಲರೂ ಒಂದೇ, ಯಾರಿಗೇನು ಸ್ಪೆಷಲ್ ದೇವರೇನು ಕೊಟ್ಟಿಲ್ಲ. ಈ ಎಲ್ಲ ಕಟ್ಟುಪಾಡುಗಳನ್ನು ನಾವೇ ಮಾಡ್ಕೊಂಡಿರೋದು. ಏನು ದೇವ್ರು ಬಂದು ಹೇಳಿದಾಗ ನೀವಿದು ನಾನಿದು ಏನೂ ಇಲ್ಲ. ನಾವು ಮಾಡ್ಕೊಂಡಿರೋ ಕಟ್ಟುಪಾಡಲ್ಲಿ ನಾವೇ ತಗೊಳ್ತಾರೋ ಶಿಕ್ಷೆ ಇದು ಅಷ್ಟೇ. ಒಂದು ಏನಂದರೆ, ಈಗ ನಾವು ಹೊರಗಡೆ ಹೋದಾಗ ಇಲ್ಲಿ ನಾವು ರಾಮನಗರದಲ್ಲಿ ನಿಂತ್ಕೊಂಡಾಗ ಕನಕಪುರದಲ್ಲಿ ಇದಾಯ್ತಂತೆ. ನಾವು ಸ್ಟೇಟಲ್ಲಿ ನಿಂತ್ಕೊಂಡಾಗ ರಾಮನಗರ ಜಿಲ್ಲೆಯಲ್ಲಿ ಇದಾಯ್ತಂತೆ, ಕರ್ನಾಟಕದಲ್ಲಿ ಈ ಥರ ಹೆಸರುಗಳು ಬೇಡ. ಎಲ್ಲಿ ನಾವು ಲೋಕಲ್ ಅಡ್ಮಿನಿಸ್ಟ್ರೇಷನ್ನು ಇದಿರ್ತದೆ, ಸ್ಟ್ರಾಂಗ್ ಇರುತ್ತೆ, ಅಲ್ಲಿ ಡೆವಲಪ್ಮೆಂಟ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಹಾಗೆ ಲೋಕಲ್ ಕ್ರೈಮ್ಸ್ನ ನಾವು ನಿಜವಾಗ್ಲೂ ಕಡಿಮೆ ಮಾಡ್ತಾ ಬರಬೇಕು. ಇಲ್ಲಿ ಏನಂದರೆ, ಈಗ ಇವ್ರು ಹೊಡೆದಿದ್ದಾರೆ ಬಿಡಬಾರ್ದಪ್ಪ, ನೆಕ್ಸ್ಟ್ ಅವ್ನಿಗೆ ಇದು ಮಾಡಬೇಕು, ಇದೆಲ್ಲ ನಮ್ಮ ಮನಸ್ಸಲ್ಲಿ ಇರಬಾರ್ದು. ಇಷ್ಟೇ ಹೇಳ್ತಾ ಹೋಗೋದು. ನಮ್ಮ ಎಲ್ಲ ಅದು ಏನು ಗೊತ್ತಾ, ಯಾರೋ ಹಿಂಗೆ ಬರೋದು, ಒಂದು ಇನ್ಸಿಡೆಂಟ್ ಆಯಿತು ಮಾತಾಡೋದು ಎದ್ದೋಗೋದಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಹುಟ್ಟಬೇಕದು. ಹುಟ್ಟಲಿಲ್ಲ ಅಂದರೆ 100% ಆಗಲ್ಲ. ಎಲ್ಲ ಮನುಷ್ಯನಲ್ಲೂ ಅದು ಇರಬೇಕು. ಇವರು ಈಗ ನಮ್ಮ ಮಕ್ಕಳು ಹೋಗ್ತಿರ್ತಾರೆ, ನಮ್ಮ ಸಂಬಂಧಿಕರು ಯಾರೋ ಹೋಗ್ತಿರ್ತಾರೆ, ಅವ್ರು ಸತ್ತು ಹೋದ್ರೆ ಅಥವಾ ಅವ್ರಿಗೇನೋ ತೊಂದರೆ ಆದರೆ ಒಂದು ಜ್ವರ ಬಂದರೆ ನಾವು ಸಹಿಸ್ಕೊಳ್ಳಲ್ಲ. ಇಡೀ ರಾತ್ರಿ ನಿದ್ದೆ ಮಾಡಿರೋಲ್ಲ. ಮಕ್ಳಿಗೆ ಏನಾಗ್ಬಿಡುತ್ತಪ್ಪ, ಡೆಂಗ್ಯೂ ಬಂದಿದೆ, ನೆಕ್ಸ್ಟ್ ಏನಪ್ಪ ಕಾನ್ಸಿಕ್ವೆನ್ಸ್ ಏನಪ್ಪ ಅಂತೀವಿ. ಅಂಥದ್ರಲ್ಲಿ ಅಷ್ಟು ಇನ್ಯಾಯವಾಗಿ ಲಾಂಗು ಮಚ್ಚಿದ್ದು ಕೂತಿರೋರಿಗೆ ಸಡನ್ನಾಗಿ ಅವ್ರಿಗೆ ಊಹಿಸೂ ಇರಲ್ಲ. ಹಿಂಗೆ ಬರ್ತಾನೆ, ಹಿಂಗೆ ಹೊಡಿತಾನೆ ಅನ್ನೋ ಆಲೋಚನೆಯೂ ಇಲ್ಲ. ಸರಿ ಹೇಳಿದಾಗೆ ಆ ಗಲ್ಲಿಗಳಿಗೆಲ್ಲ ಹೋದರೆ ಆ ರಕ್ತ, ಈಗ ಒಂದು ಸ್ವಲ್ಪ ರಕ್ತ ಹೋಯಿತು ಅಂದರೆ ಏನೋ ಅನಿಮಿಕ್ ಅಂದ್ಬಿಟ್ಟು ಅಷ್ಟು ಮಾತ್ರ ತಗೊಳ್ಳೋದು, ಇನ್ನೊಂದು ಮಾಡೋದು. ಈಗ ಶಿವಲಿಂಗನವರು ಹೇಳಿದ್ರು, ಕತ್ತರಿಸಿರೋ ಕೈ ವಾಪಸ್ ಬರುತ್ತಾ, ಜೀವ ಹೋಗಿದ್ರೆ ಮತ್ತೆ ವಾಪಸ್ ಬರುತ್ತಾ? ಎಲ್ಲರಿಗೂ ಅದೇ ಹೇಳೋದು. ನಿಮಗೂ ಅಷ್ಟೇ, ಎಲ್ಲರೂ ಯಾರೇ ಇರಲಿ, ದೊಡ್ಡವರಿರಲಿ ಚಿಕ್ಕವರಿರಲಿ, ಏನೋ ಆ ಜಾತಿ ಈ ಜಾತಿ ಎಲ್ಲನೂ ಬಿಟ್ಟು ನಾವು ಜೀವನ ನಡೆಸ್ಬೇಕೇ ಹೊರತು ಈ ಥರ ಕಿತ್ತಾಡ್ಕೊಂಡು ಹೋಗ್ತಿದ್ರೆ ನಿಜವಾಗ್ಲೂ ಇದಿರಲ್ಲ. ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು, ಪ್ರತಿಯೊಂದು ಯಾರು ಏನು ಕ್ರೈಮ್ ಮಾಡಿದ್ದಾರೆ, ಈಗ 7 ಜನ ಸಿಕ್ಕಿದ್ದಾರೆ, ನೆಕ್ಸ್ಟು 3 ಏನು ಇದಿದ್ದಾರೆ ಪ್ರಮುಖವಾಗಿದ್ದಾರೆ, ಅವ್ರನ್ನ ನಾವು ಹಿಡ್ತೀವಿ, ಏನು ಶಿಕ್ಷೆ ಆಗಬೇಕು ಅದು ಮಾಡೇ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ಕೂಡ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಏನಿದೆ ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದರೆ ಅದು ನಮ್ಮ ಜವಾಬ್ದಾರಿ ಆಗಿರ್ತದೆ, ಮಾಡ್ತೀವಿ. ಬಟ್ ಏನಂದರೆ ಆದಮೇಲೆ ಮಾಡೋದಕ್ಕಿಂತ ಪ್ರಿವೆಂಟಿವ್ ಮೆಜರ್ಸ್ ತೊಗೊಂಡು ಹೋಗೋಣ ಬೇಡ. ಈ ಥರ ಯಾರದೇ ಮನೇಲಾದರೂ ಕೂಡ ಆ ವಿಡಿಯೋ ನೋಡಿಬಿಟ್ಟು ತುಂಬ ಬೇಜಾರಾಗಿತ್ತು. ಪಕ್ಕ ಇಟ್ಟು ಫೋಟೋ ತೆಗೆದಿದ್ದಾರೆ, ವಿಡಿಯೋ ತೆಗೆದಿದ್ದಾರೆ, ಎಷ್ಟು ಸಂಕಟ ಆಗುತ್ತೆ. ಮತ್ತು ಬರೋಕ್ಕಾಗದಿರೋಂಥದ್ದೆಲ್ಲ ಅದನ್ನು ಮಾಡದೆ, ಅದರಲ್ಲೂ ನಮ್ಮ ಕನಕಪುರದಲ್ಲಿ ಸಾಕಷ್ಟು ಇಶ್ಯೂಸ್ ಇದೆ, ಬರ್ತಾ ಇರ್ತವೆ. ಅದನ್ನು ಅಲ್ಲೇ ರಿಸಾಲ್ವ್ ಮಾಡೋಕ್ಕೆ ನೋಡ್ತಾ ಇರ್ತೀವಿ ಆದಷ್ಟು. ಅಂದರೆ ಏನಂದರೆ ವೈಷಮ್ಯ ಬಿಡಬೇಕು ಅಂತ ನಾನು ಹೇಳ್ತೀನಿ. ವೈಷಮ್ಯ ಬಿಟ್ಟು ನಮ್ಮ ತಾಲೂಕಿನಲ್ಲಿ ಶಾಂತಿ ನೆಲೆಸಿ ನಿಜವಾಗ್ಲೂ ನೆಕ್ಸ್ಟು ಕೂಡ ಯಾವುದೇ ಒಂದು ಅಹಿತಕರ ಘಟನೆ ಆದಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ವೈದ್ಯರಿಂದ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಅವ್ರು ಇರ್ಬೋದು, ಇದೆಲ್ಲ. ಮತ್ತು ಏನಂದರೆ ನಾನು ಆ್ಯಸ್ ಅ ತಾಲೂಕ್ ಮ್ಯಾಜಿಸ್ಟ್ರೇಟ್ ಆಗಿ ಹೇಳೋದು ಒಂದೇ ವಿಚಾರ, ಏನೋ ಒಂದು ಈ ಥರ ಇನ್ಸಿಡೆಂಟ್ ಆಯಿತು, ಪಟ್ಟಂತ ಇನ್ಫಾರ್ಮೇಷನ್ಸ್ ಇರ್ತದೆ. ಎಲ್ಲ ಇಲಾಖೆಯವರು ಕೈ ಜೋಡಿಸಿದಾಗಲೂ ಅಷ್ಟೇ ಒಂದು ಏನೋ ಒಂದು ರಿಸಾಲ್ವ್ ಮಾಡಲಿಕ್ಕೆ, ಒಂದು ಸೊಲ್ಯೂಷನ್ ತರಲಿಕ್ಕೆ ಒಂದು ಇದಾಗುತ್ತೆ. ಅದೊಂದು ಹೇಳ್ತಾ ಎಲ್ಲರೂ ಶಾಂತಿ ಕಾಪಾಡೋಣ ಅಂತ ಹೇಳಿ ಮತ್ತೆ ಇದನ್ನು ಮಡ್ಕೊಳ್ಸೋದು ಬೇಡ. ಆದಷ್ಟು ನಮ್ಮ ಪಾಪ ಮನೆಯವ್ರಿಗೆ ಅದು ನೋವು ಇದ್ದೇ ಇರುತ್ತೆ.
ಆ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಮಾತನಾಡ್ತೀನಿ. ಮೇಡಮ್ ಅದು ಸರಿ ನೀವು ಹೇಳಿತ್ತು. ನಮ್ದೊಂದು ಪ್ರಶ್ನೆ, ನಮ್ಮವ್ರು ಏನಾದ್ರು ಆ ಕಡೆ ಹೋಗ್ಬಿಟ್ಟು ಏನಾದ್ರು ಮಾಡಿದಾರ, ಅವ್ರ ಮಂದಿ ಇಲ್ಲಿ 4 ಕೃತ್ಯ ಮಾಡಿದಾರ, ಆ ಥರ ಹೇಳೋದಕ್ಕೆ. ನಮ್ಮಲ್ಲೇನು ಆ ಥರದ್ದೇನು ಹೋಗಲ್ಲ. ಅವ್ರಲ್ಲಿ ಬಂದಾಗ ನಾವೇ ಇಲಾಖೆ ಏನು ಮಾಡಬೇಕು ಅದನ್ನ ಮಾಡ್ತಿದ್ದೀರಾ. ಅವರು ಇವಾಗಲೂ ಅಲ್ಲಿ ಗಡಿಪಾಲಿ ಆಗಿದ್ದವ್ರು. ಅವ್ರು ಗಡಿಪಾಲಾಗಿದ್ದಾಗ ಮಾಹಿತಿ ತುಮಕೂರಲ್ಲಿ ಇರ್ತದೆ, ತುಮಕೂರಿಂದ ಶಿವಮೊಗ್ಗ ಹೋಗುತ್ತೆ, ಶಿವಮೊಗ್ಗದಿಂದ ಹೆಂಗ್ ಬರ್ತದೆ ಇಲಾಖೆಗೆ ಗೊತ್ತಿದ್ದೇನೆ ಅವರು ಅಲ್ವಾ. ನಮ್ಮವ್ರು ಯಾರು ಹೋಗಲ್ವಲ್ಲ, ನಮ್ಮ ಬೀದಿಗೆ ಬಂದು ಕಾಲೋನಿಲಿ 4 ಸಬ್ಜೆಕ್ಟ್ ಅದು ಮಾಡಿದ್ದಾರೆ. ಅದನ್ನ ನೀವು ಹೆಂಗೆ ಹೇಳ್ತೀರಾ? ಚೆಲುವಣ್ಣ ಏನಾರು ಹೇಳ್ತೀರಾ? ಮೇಡಮ್ ಅಷ್ಟೇ ಮೇಡಮ್, ಅದೇ ಆ ಕ್ರಿಮಿಗಳನ್ನ ನೀವೇ ನಾಶ ಮಾಡಿ. ನಾವು ಕೇಳೋದು ಏನಿಲ್ಲ ಸರ್. ನಾವು ನಾನು ಮೊದಲೇ ಹೇಳಿದ್ದೀನಲ್ಲ, ತಪ್ಪು ಯಾರು ಮಾಡವ್ರೆ, ತಪ್ಪು ಮಾಡಿರೋರಿಗೆ ಇನ್ನೊಂದ್ಸಲ ಅವ್ರು ಯಾವುದೇ ಕಾರಣಕ್ಕೆ ಇನ್ನೊಬ್ಬರಿಗೆ ಈ ಘಟನೆ ನಡೀತಾರೆ. ನನಗೆ ಆಗಿರ್ಬೋದು, ಇನ್ನೊಬ್ಬರಿಗೆ ಆಗಿರ್ಬೋದು, ಮತ್ತೊಬ್ಬರಿಗೆ ಆಗಿರ್ಬೋದು, ಇನ್ನೊಬ್ರಿಗೂ ಈ ಸಲ ಆಗ್ಬಾರ್ದು, ಈ ತರ ಇವ್ರು ಮಾಡಬಾರ್ದು. ಇವ್ರು ಇನ್ನೇನು ನೀವು ಇಲ್ಲ ನಮಗೆ ದುಡ್ಡು ಹಣಕಾಸು ವ್ಯವಹಾರಕ್ಕೆ ನಮಗೆ ನಮ್ಮ ಹೇಳ್ಬಾರ್ದು ಅವೆಲ್ಲ. ಇವಾಗ ಇವತ್ತು ನಾವು ಅವರೆಲ್ಲ ಬೇಕಾದಂಗೆ ಇವತ್ತು ಸಮಾಜ ಕಲ್ಯಾಣಕ್ಕೆ ಇರ್ಬೋದು, ಇಡೀ ಇದೇ ಇರ್ಬೋದು, ಮಿನಿಸ್ಟರ್ಗಳು ಇರ್ಬೋದು, ಬೇಕಾದಂಗೆ ಇರ್ಬೋದು, ಇವತ್ತೆಲ್ಲ ತಂದು ಕೊಡ್ಬೋದು. ಆದ್ರೆ ನನ್ನ ಬಾಂಬೆಯಿಂದ ನನ್ನ ತಂಗಿ ಮಗನ ಕೈ ತಂದು ಕೊಡೋಕ್ಕಾಗಲ್ಲ. ನನ್ನ ತಮ್ಮನಿಗೆ ಹೊಡೆದಾರಲ್ಲ ಬುಲ್ಡೆ ಆ ರಕ್ತ ತಂದು ಕೊಡೋಕ್ಕಾಯ್ತದ ಸರ್? ಆಯ್ತದ? ನಾನೊಬ್ಬ ಹಾರ್ಟ್ ಪೇಷಂಟು. ಆದ್ರೆ ನನ್ನ ಕಣ್ಣಿಂದ ಇವತ್ತು ಇಲ್ಲಿವರೆಗೂ ನಮ್ಮ ತಂದೆ ತಾಯಿ ನಮ್ಮ ಯಾರನ್ನೂ ಹೊಡೆದು ಬೆಳೆತಿಲ್ಲ. ಇವತ್ತು ನಮ್ಮ ಕಣ್ಣೆದುರುಗಡೆ ನಮ್ಮ ತಮ್ಮನಿಗೆ ಹಿಂಗಾಗದೆ, ನನ್ನ ತಂಗಿ ಮಗನಿಗೆ ಹಿಂಗಾಗದೆ ಅಂದ್ರೆ ಇರೋ ಜೀವ ಏನ್ ಅನ್ನಿಸ್ಬೇಕು ಹೇಳಿ? ಇಲ್ಲ ಅವ್ರ ಜೊತೆ ನಾನು ಯುದ್ಧ ಮಾಡಿ ತಾಕತ್ತಿದ್ಯಾ? ಅವ್ರ ಬಡಿ ಸೈಷನ್ ಇದೆಯಾ ನನಗೆ? ಇಲ್ಲ ನಾನು ಹೆಣ್ಣು ಮಕ್ಳುಗಳಲ್ಲಿ ನಮ್ಮ ಮನೆ ಕುಟುಂಬದಲ್ಲಿ ಹೆಂಗರುಗಳಲ್ಲಿ ಮನೇಲಿರೋ 2 ಗಂಡು ಮಕ್ಳುಗಳು, ಇವನೊಬ್ಬ, ಇನ್ನೊಬ್ಬ ನನ್ನ ತಮ್ಮನ ಮಗ ಒಬ್ಬ. ಇವತ್ತು ಹೇಳ್ತೀನಿ ಹಾಸ್ಪಿಟಲ್ ಸರ್, ಲಕ್ಷ್ಮಣನ ಮಗ ಒಬ್ಬ, ಇವನು ಗೋವಿಂದರಾಜ. ಯಾರಿದ್ದಾರೆ ಸರ್ ನಮ್ಮ ಮನೆ ಗಂಡು ಮಕ್ಳುಗಳು? ಬೆಳಿಗ್ಗೆ ಹೋದ್ರೆ ನನ್ನ ತಮ್ಮ ಆಟೋಗೆ ಓಡಿದ್ರು ಉಂಟು. ಇಲ್ಲ ನನ್ನ ಮನೆ ಇಲ್ಲ. ಅವ್ನು ಹೆಡ್ತಿ ಮಕ್ಳುಗಳು, ಒಂದು ಗಂಡ ಹೆಡ್ತಿ ಏನ್ ಮಾಡ್ತಾರೆ? ಇವತ್ತು ಅವನೊಬ್ಬ, ಅವನಿಗೆ ಹೆಡ್ತಿ ಇಲ್ಲ, ಹೆಡ್ತಿ ತಿರುಗಿ 9 ವರ್ಷ ಆಯ್ತು, ಕ್ಯಾನ್ಸರ್ ಆಗಿ. ಅವನು ಹೆಡ್ತಿ ಮಗನಿಗೋಸ್ಕರ ಅಷ್ಟು ಇದು ಮಾಡ್ಕೊಂಡು ಮಗಳನ್ನ ಓದಿಸ್ಕೊಂಡು ಮಗನ ಇದು ಮಾಡ್ಕೊಂಡು ಬೆಳಿಗ್ಗೆ ಎತ್ತಿ ಸರ್ ಮೇಡಮ್ ತಪ್ಪು ತಿಳ್ಕೊಬೇಡಿ, ಬೆಳಿಗ್ಗೆ ಎತ್ತಿ ಹೆಂಗ್ಸ್ರು ಮಾಡೋದು ಆ ಕೆಲಸ ನನ್ನ ಮಗ ನನ್ನ ತಮ್ಮ ಮಾಡ್ತಾನೆ. ಮಗಳು ಓದ್ತಾ ಇರೋ, ಅವ್ರಿಗೆ ಎಜುಕೇಶನ್ ನೋಡ್ತಾವನೆ, ಮಗನ ಫ್ಯೂಚರ್ ನೋಡ್ತಾವನೆ. ಬೆಳಿಗ್ಗೆ ಎತ್ತಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯೀಸ್ ಅವನು ಕುಂತ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಎತ್ತಿ ಪಾತ್ರೆ ಬೀಳುತ್ತಾನೆ. ಯಾಕೆ? ಮಕ್ಕಳು ಅವ್ನು ಇನ್ನೊಂದು ವಿವಾಹ ಆಗ್ಬೋದಾಗಿತ್ತು, ಆದ್ರೆ ಅವ್ನು ಆಗಲ್ಲ. ಅವ್ನು ಇರೋ ಮಕ್ಕಳುಗಳಿಗೆ ಜೀವನ ಕೊಡ್ಬೇಕಂತ ಇವತ್ತು ಅಂಥವನು ಒಬ್ಬನಿಗೆ ಇವತ್ತು ಹಿಂಗಾಗದೆ ಅಂದ್ರೆ ಆ ಮಕ್ಕಳು ಭವಿಷ್ಯ ಏನಾಗಬೇಕು? ಅಷ್ಟೆಲ್ಲ ನೋಡ್ಕೊಂಡು ನಮ್ಮ ಅಣ್ಣ ಇಂಥವನು ಒಬ್ಬ ಪೇಷೆಂಟು, ನನ್ನ ತಮ್ಮ ಈ ರೀತಿ ಆಟ ಓಡ್ತಾನೆ. ಇಷ್ಟು ಜೀವನ ಅವನು ನಡ್ಸ್ಕೊಂಡೈತೆ. ಇವತ್ತು ಅಲ್ಲಿ ಹೋಗಿ ಹಾಸ್ಪಿಟಲ್ ಬಂದ್ರೆ ಈ ಮನೆ ಜೀವನ ಏನಾಗಬೇಕು ಹೇಳಿ? ಇಲ್ಲ ನಮ್ಮ ಅಪ್ಪ ಏನಾರು 10 ಎಕರೆ ಜಮೀನು ಮುಡ್ಬಿಟ್ಟು ಹೋಗಿದ್ದಾನ, ಮಾರ್ಬಿಡ್ತೀನವಾ? ಇಲ್ಲ ಬೇಸಾಯ ಮಾಡುವಷ್ಟು ತಾಕತ್ತಿದ್ಯಾ? ಇವತ್ತು ಒಬ್ಬ ಕೂಲಿ ಮನುಷ್ಯನ ಕರಿಬೇಕಾದ್ರೆ 600 ರೂಪಾಯಿ ಕೂಲಿ ಕೊಡ್ಬೇಕು. ಎಲ್ಲಿ ತರುವನು 600 ರೂಪಾಯಿ ಕೂಲಿನ? ಕೂಲಿನೂ ಕೊಡುವ, ಜಮೀನೇ ಇಲ್ವಾ ಮಾಡ್ಕೊತೀನಕ್ಕೆ? ಹೇಳಿ, ಈ ವಿಷಯದಲ್ಲಿ ಏನ್ ಮಾಡ್ಬೇಕು? ಇಷ್ಟೆಲ್ಲ ಮಾಡೋ ಬದಲು ಏನು ಬೇಡ, ಅವ್ರ ಪಾಡಿಗೆ ಏನೋ ಮಾಡ್ಕೊಳ್ಳಿ. ನಿಮ್ ಇದರಿಂದ ನಿಮ್ಗೆ ಏನ್ ಬೇಕು? ನಮ್ಗೆ ಇಡೀ ಕುಟುಂಬನೇ ನಮಗೆ ಬೇಕಾಗಿಲ್ಲ. ಏನಾರು ಒಂದು ಸ್ವಲ್ಪ ಯಾವ್ದಾರ ರೀತಿಯಲ್ಲಿ ನಮ್ಗೆ ಇಲ್ಲಿಂದ ಇದು ಮಾಡ್ದಂಗೆ ಮಾಡ್ರಿ. ಈ ನೋವರ ತಿನ್ನಕ್ಕೆ ನಮ್ಮ ಕಣ್ಣಿಂದ ನೋಡ್ತಿಲ್ಲ, ಆಗಲ್ಲ ಸರ್. ನನಗೆ ಹಿಂಗ ಅನಿಸ್ಬೇಕಾದ್ರೆ ಇನ್ನು ನಮ್ಮ ತಂದೆ ತಾಯಿ ಇದ್ದೀರ, ಅವ್ರಿಗೆ ಏನು ಅನಿಸ್ಬೇಕಾಯ್ತು? ಜೀವ ನನ್ನ ಮಕ್ಳುಗಳು ಈ ತರ ಆಗೋರಂದ್ರೆ ಏನಾಗಬೇಕಾಯ್ತು ಜೀವನದಲ್ಲಿ? ಎಷ್ಟು ಮಾಡಿ ಒಬ್ಬ ಮಗಳು ಓದ್ತಾ ಇರೋ ಮಗಳು ಕಂಡೋರ್ ಮನೆಗೆ ಹೋಗ್ಬೇಕಾದ್ರು ಮಗಳು 2 ವರ್ಷದ ನಂಗೆ ಆಕ್ಸಿಡೆಂಟ್ ನನ್ನ ಮನೆಗಿದ್ದಾಗ ನನ್ನ ಮಗಳು ಇನ್ನೊಂದು ಮನೆ ಜೀವನ ಮಾಡ್ಬೇಕಾದ್ರೆ ನನ್ನ ಮಗಳಿಗೆ ನನ್ಗೆ ಏರ್ಸ್ಕೊಂಡು ಅನ್ನ ತಿನ್ಬೇಕಾದ್ರೆ ನನ್ನ ಮಗಳು ನನಗೆ ಅನ್ನ ಹಾಕ್ತಿದ್ರು ತಪ್ಪ. ಇವಾಗ ಆ ಮಗಳು ಒಬ್ಬೊಬ್ಬಳೆ ಓಡಾಡ್ತಾಳೆ. ಅವಳಾದ್ರೆ ನಾನು ನೆಡ್ಸಿಬೇಕು, ನನ್ನ ಜೀವನ ಏನು ಸರ್? ಹೋಗ್ಲಿ ನಾನೇನೋ ಜೊತೆಲಿ ಬಿಡಿ ಸರ್, ನಾನು ಹೆಡ್ತಿ ಏನ್ ಮಾಡ್ತಾಳೆ? ಇಬ್ರು ಹತ್ತಿರ ಏನ್ ಮಾಡ್ತಾರೆ? ಯೋಚನೆ ಮಾಡಿ ಸರ್ ನೀವೇನೆ. ಇಲ್ಲ ನಾವೇನಾರ ಅವ್ರಿಗೇನಾರ ಹೋಗ್ಬಿಟ್ಟು ನಾವು ಜಗಳ ಕಾಸಿ ಇನ್ನೊಂದೇನೋ ಗೋಧಿ
ಅವ್ರಿಗೆ ಇನ್ನೊಂದು ಯಾವುದೋ ರೀತಿ ನಾವು ತೊಂದರೆ ಮಾಡಿ ನಮ್ಗೆ ಮಾಡಿ ಸರ್, ನಮಗೆ ಏನಿಲ್ಲ ವಿನಾಕಾರಣ ಏಕೈಕೆ ಬಂದು ಹಿಂಗೆ ಮಾಡಿದಾಗ ಏನಾಗ್ತದೆ ಸರ್ ಹೋಗಿ ಜೀವನ ನಮಗೆ? ಹೇಳಿ ಸರ್. ನನ್ನ ತಂಗಿ ಮಗ ಅವ್ನು ಹೆಂಗೆ ಸುಮ್ಮನೆ ಬರಲಿಲ್ಲ. ಅವ್ರ ತಂದೆನೂ ತಾಯಿ ಹಾಸ್ಪಿಟಲ್ ಒಂದು ವಾರದಿಂದಲ್ಲ ಹಾಸ್ಪಿಟಲ್ 15 ದಿವಸ 12 ದಿವಸ ಹಾಸ್ಪಿಟಲ್ ಅದ. ಆ ಮನೇಲಿ ಯಾರು ಇಲ್ಲ ಅಲ್ಲಿ. ನನ್ನ ತಂಗಿ ಮಗ ಇಲ್ಲಿ ನಮ್ಮ ಮಾವದಿರವ್ರ ಏನೋ ಊಟ ಮಾಡ್ಕೊಂಡು ಹೋಗುತ್ತೂ ಬರುತ್ತೆ ಕಥನೆ ಸರ್. ಓಲಿ ಇಲ್ಲೇ ಹೊಡೆದವ್ರಲ್ಲ ಅಪ್ಪಿ ಅವನ್ನೆಲ್ಲ ಬೇರೆ ಕಡೆ ಸಿಕ್ಕಿ ಮುಡುಗಿರ್ತಾರ ಅವನ್ನ. ಯೋಚನೆ ಮಾಡಿ ಸರ್ ನೀವೇನೆ. ಇಲ್ಲ ಇದ್ರ ತಪ್ಪೇನಾರು ಇದ್ರು ದಯವಿಟ್ಟು ನೀವು ಮಾತಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಅದಕ್ಕೆ ನಿಮಗೆ ಮಾತಾಡಕ್ಕೆ ನಾವು ಯಾಕೆ ಇವತ್ತು ನಮ್ಗೆ ಇಂಥ ಮುಖಂಡರುಗಳು ಇದ್ದಾರೆ. ನಾವ್ ಯಾವ ಕಾರಣಕ್ಕೂ ನಾವು ಇಲ್ಲಿ ಗಂಟೆ ತತ್ತಾನೆ ಇಲ್ಲ ಸರ್. ನಮ್ ಕೈಲಿ ಆಯ್ತಾನೆ ಇರಲಿಲ್ಲ. ನನ್ನ ಕೈಲಿ ಎದ್ದು ಓಡಾಡಕ್ಕೂ ಆಯ್ತಾ ಇರಲಿಲ್ಲ. 1 ಕಿಲೋಮೀಟರ್ 2 ಕಿಲೋಮೀಟರ್ ಓಡಾಡೋದೇ ನನ್ನ ಕೈಲಿ ಕಷ್ಟ. ಇನ್ನು ನಿಮ್ಮಂತವ್ರನ್ನೆಲ್ಲ ಕರೆಸುವಂತ ಸೈಜ್ ನನಗೆ ಗೊತ್ತಿಲ್ಲ ಸರ್. ಇವತ್ತು ನಮ್ಮ ದಲಿತರುಗಳು ಲೀಡರ್ಗಳು ಇವತ್ತು ನಾನು ಇಷ್ಟೊಂದು ನಾನು ಮಾಡ್ಕೊಟ್ಟವ್ರೆ ಅವ್ರಿಗೂ ತುಂಬಾ ನನ್ನ ಮನೆ ಪೂರ್ವವಾಗಿ ಧನ್ಯವಾದ ಹೇಳ್ತೀನಿ. ಇಲ್ಲ ನಾನು ಯಾವ ರಾಜಕಾರಣ ಮಾಡಲಿಲ್ಲ, ಇನ್ನೊಂದು ಜಾತಿ ಭೇದನ ನಾನು ಇದು ಮಾಡಲಿಲ್ಲ. ನನ್ನ ಕುಟುಂಬದ ಎಷ್ಟು ನಮ್ಮ ತೊಂದರೆ ಎಷ್ಟಿತ್ತು ಅದು ತೋಡ್ಕೊತಾ ಇದೆ. ಈ ರೀತಿ ಒಟ್ಟಿನಲ್ಲಿ ನಾನು ಹೇಳೋದೇನು ಗೊತ್ತಾ ಸರ್, ನನ್ನ ಮನೆಗೆ ಆಗುತ್ತಂದ್ರೆ ಇನ್ನೊಂದು ಮನೆಗೆ ಆಗಬೇಡ ಇಷ್ಟೇ. ಆಮೇಲೆ ಮನವಿ ಮಾಡ್ಕೊಳ್ಳೋದು ನಾನು ಕೇಳ್ಕೊಳ್ತಿದ್ದೆ ಸರ್. ಅವ್ನಿಗೆ ಈಗ 25 ವರ್ಷ ಸರ್. ಅವ್ನ ಜೀವನ ಹೆಂಗೆ ಸರ್ ಮುಂದೆ? ಏನು ಮಾಡೋದು ಅವನು? ಇನ್ನೂ ಮದುವೆ ಇಲ್ಲ, ಮುಂಚೆ ಇಲ್ಲ. ನಮ್ಮ ವಂಶಕ್ಕೆ ಒಬ್ಬನೇ ಇದ್ದನು ಸರ್. ಅಣ್ಣ ತಮ್ಮದಿರ್ಗಲ್ಲ, ಅವನು ಒಬ್ಬನೇ ಮಗ. 3 ಹೆಣ್ಮಕ್ಳಾದ್ಮೇಲೆ ಹುಟ್ಟಿದ್ದನು ಸರ್ ಅವನು. ಈಗ 25 ವರ್ಷ ಮುಸ್ತಾನು ಅಲ್ಲ, ಏನೂ ಅಲ್ಲ, ಹೋಗ್ಲಿ ಬಿಡು ಅನ್ನಕ್ಕೆ. ತಂದೆ ವಿಷಯ ತಿಳಿಸ್ತಿಲ್ಲ ಸರ್. ನಮ್ಮ ತಂದೆ ಹಾರ್ಟ್ ಪೇಷಂಟ್ ಸರ್. ತಂದೆ ವಿಷಯ ತಿಳಿಸ್ತಿಲ್ಲ. 3 ದಿನ ಆದ್ರೂ 4 ದಿನ ಆದ್ರೂ ಅವ್ರ ತಾಯಿ ನೆನ್ನೆ ಗೊತ್ತಾದ. ನೆನ್ನೆ ಪೇಪರ್ ಬರ್ಲಾಗಿ ಅವ್ರ ತಾಯಿ ಗೊತ್ತಾಗುತ್ತೆ. ನಮ್ಮ ತಾಯಿ ಅಲ್ಲೂ ಆಸ್ಪತ್ರೆಯಲ್ಲಿ ಕೇಳಿ. ಇನ್ನು ಮಗನ್ ನೋಡಕ್ಕೂ ಹೋಗ್ಲಿಲ್ಲ ನಮ್ಮ ತಾಯಿ. ಎಲ್ಲಿ ಕೇಳ್ಕೊಬಿಟ್ರೆ ಆಂದನು ಆ ಕುಟುಂಬ ಹೊಟ್ಟಾಯ್ತದೆ. ಇನ್ನು 3 ಜನ ಹೆಣ್ಮಕ್ಳು ಅವ್ರೆ. ನನ್ನ ಮಗನಿಗಿರೋ ಮಗನಿಗೆ ಆಗ್ಬಿಟ್ಟನು. ನಮ್ಮ ಕುಟುಂಬಕ್ಕೆ ಇದ್ದೋನೇ ಒಬ್ಬ ಸರ್ ಅವನು. 25 ವರ್ಷ ಅವ್ನ ಜೀವನ ಹೆಂಗ್ ಮಾಡ್ತಾನೆ ಸರ್? ಅವ್ನು ಇನ್ನ ಕೆಲ್ಸಕ್ಕೆ ಹೋಗಂಗಿಲ್ಲ, ಕಾರ್ಯಕ್ಕೆ ಹೋಗಂಗಿಲ್ಲ. ನಮ್ಮ ತಂದೆ ತಾಯಿನ ಹೆಂಗ್ ಸಾಕ್ತಾನೆ? ಅಕ್ಕ ತಂಗಿನ ಹೆಂಗ್ ಬಾಣಿಸ್ತಾನೆ ತವ್ರ ಮನೆಗೆ ಬಂದಾಗ? ಏನ್ ಸರ್ ಅವ್ನ ಜೀವನ ಮಾಡೋದೀಗ? ಕೈ ತೊಳ್ಕೊಂಡಿದ್ದಾನಂದ್ರೆ ಯಾರು ಹೆಣ್ಣು ಕೊಡ್ತಾರೆ? ಯಾರು ಹೆಣ್ಣು ಕೊಡ್ತಾರೆ ಹೇಳಿ ಮೇಡಮ್? ಎಲ್ಲಾ ನೆಟ್ಟಿಗಿರೋರಿಗೆ ಅಡಿಗೆಯಲ್ಲಿ ಕೆಲಸ ಮಾಡ್ಕೊಳ್ಳೋದು ನಾ ಬಲ್ಗೈಲು ಮಾಡ್ಕೊಂಡು ಬಲ್ಗೈಲ್ ತಿಂತಾನಪ್ಪ. ಎಂತವನ ಆ ಮನ್ಸಿಗೆ ಹೆಂಗ್ ಬಂದದಪ್ಪ ಅವನಿಗೆ. ನನಗೆ ಈ ಕೈಲಿ ನಾನು ತಿಗಾ ತೊಳಿತಿದ್ದಾನೆ. ಇವತ್ತು ಇದೇ ಕೈಲಿ ತಿಗಾ ತೊಳ್ಕೋಬೇಕು, ಇದೇ ಕೈಲಿ ಅನ್ನ ತಿನ್. ಯಾವ ಮನ್ಸನಿಗೆ ಅವನ ಮೈಯತ್ತದಾನಪ್ಪ ಅವನೇ? ಯೋಚನೆ ಮಾಡಿ ಸರ್. ಇಲ್ಲ ಕೇಳಿದ್ರೆ ತಪ್ಪಿದ್ರೆ ಬೇಕಾದ್ರೆ ಹೇಳಿ. ಎಲ್ಲಾ ಕೆಲಸನೂ ಇದೇ ಕೈಲಿ ಮಾಡ್ಕೋಬೇಕಾದ್ರೆ ಏನ್ ಅನ್ಸ್ಬೇಕು? ಅವ್ನ ಮನ್ಸು ಏನ್ ಅನ್ಸ್ಬೇಕು? ಹೋರಿ ಶಿವ, ಅವನ ಮನ್ಸಿಗೆ ಏನಾರ ಒಂಚೂರು ಹತಾಚೂರಿ ಆಗುತ್ತೆ. ನನ್ನ ಮನ್ಸಿಗೆ ನಾನು ಯಾಕಿನ್ನು ಬದುಕಬೇಕು ಈ ಭೂಮಿ ಮೇಲೆ ಅಂತಂದಾಗ ಅವನೇನೋ ಒಂದು ಮಾಡ್ಕದ. ಆ ಮನೆ ಏನಾಗಿತ್ತು ಸರ್ ಬಲ್ಲಿ? ಅವ್ರ ತಾಯಿ ತಂದೆ ಗತಿ ಏನು? ಅವ್ರ ಅಕ್ಕನ ಗತಿ ಏನು ಸರ್ ಬಲ್ಲಿ? ಇಲ್ಲ ಇನ್ನೊಬ್ಬ ಮಗ ಆಯ್ತಾನ, ಒಬ್ಬ ಸತ್ತೋದ ಪಡೆ, ಇನ್ನೊಬ್ಬ ಸಾಕ್ತಾನೆ, ಇನ್ನೊಬ್ಬ ನೋಡ್ಕೊತಾನೆ ಪಡೆ, ತಾಯಿ ತಂದೆಗೆ ಇಟ್ಟಾಗ್ತಾನೆ ಅನ್ನಕ್ಕಾಯ್ತು ಸರ್? ಯಾರಾಗ್ತಾರೆ? ಜಾತಿ ಅಂತ ಆ ಜಾತಿ ಇಲ್ಲ, ಈ ಜಾತಿ ಇರುತ್ತೆ, ನಾವು ನಮ್ಗೆ ಇರ್ತದೆ. ಪ್ರಪಂಚದಲ್ಲಿ 2 ಜಾತಿ ಅಂತ ಅನ್ಬಿಟ್ಟು 5 ಯಾಕೆ ಬರ್ತದೆ ಸರ್ ಹೋಗ್ಲಿ? ಗಂಡಿನ ಜಾತಿ ಹೆಣ್ಣೊಂದು ಜಾತಿ ಅಂತ ಇದು ಯಾಕೆ ಬರ್ತರು? ಜಾತಿ ಯಾಕೆ ಬರ್ತರು? ಇದನ್ನ ಮಾಡಿದಾರೆ ಯಾರು ಜಾತಿನ? ಇಲ್ಲ ನಮ್ಮ ಅಪ್ಪ ನಮ್ಮ ಹೇಳ್ಕಂದಿರ ನಾನು ಒಲಿಯ, ನಾನು ಮಾರ್ಗ, ನಾನು ಕುರ್ಬ, ನಾನು ಒಡ್ಡ, ನಾನು ಗೌಡ ಅಂತ ಹೇಳ್ಕಂದಿರ? ಒಂದು ಆಫೀಸ್ಗೆ ಹೋಗಿ ಜಾತಿ ಸರ್ಟಿಫಿಕೇಟ್ ಬೇಕು ಅಂತಾರೆ. ಯಾಕೆ ಮಾಡ್ತೀರಾ ಸರ್ ಅಲ್ಲಿ? ಹೇಳಿ. ಇಲ್ಲ ಕಣ ನೀನ್ ಮಾತಾಡ್ತಾರೆ ತಪ್ಪಂತ ಹೇಳಿಬೇಕಾರೆ ನಮ್ಮ ನೋವು ತೋಡ್ಕತಿ. ನಮ್ಮ ಕೈಲ ಕಿಚ್ಚನ ತಡಿಕಾಯ್ತಲ್ಲ. ಅವ್ನು ಬತ್ತೋದ್ರೆ ಇನ್ನೇನಂದ್ರೆ ಮಮ್ಮ ಅಂದಾಗ ಇವತ್ತು ಅವನು
ಬರಲ್ಲ ಏನಾರ ಒಂದು ಬೇಕು ಅಲ್ಲ ಅಡಿ ಹಾಸ್ಪಿಟ್ಲ್ ಗಂಟ ಅವ್ನ ನನ್ನ ಕೈಲಿ ಗಾಡಿ ಹೊಡ್ಸ್ಕೊಂಡಾಗಿತ್ತು ಸರ್ ಹೇಳ್ತು ಸರ್ ಹೋಗ್ತೀರಿ ಹಾಸ್ಪಿಟ್ಲ್ ಕೂಡ ಅಂತಂದ್ರೆ ಒಂದ್ ಕೈಲಿ ಹೊಡ್ಸ್ಕೋತಾನ ಸರ್ ಅವನು. ಅಮ್ಮ ನಾನು ಇದ್ದೀನಿ ಅಮ್ಮ ಎದ್ರಕೊಬೇಡ ಇಟ್ಕೊಂಬಮ್ಮ ಇವತ್ತು ಯಾರು ಸರ್ ನನ್ಗೆ ಹೇಳ್ತಾರೆ? ಇಲ್ಲ ನನ್ ಗಂಡು ಮಕ್ಳು ಇದ್ದಾರೆ ಸರ್ ಕರ್ಕೊಂಡು ಹೋಗ್ಬೇಕು ನಾನು ಹಾಸ್ಪಿಟ್ಲಿಗೆ. ಈ ಮಗ ಎಲ್ಲ ಹೋಯ್ತಾನೆ ಕೆಲಸಕ್ಕೆ, ಅವ್ನಿಗೆ ಹೋದ್ರೆ ಜೀವನ ಇಲ್ಲ ಜೀವನ ಇಲ್ಲ. ಇಲ್ಲ ನನ್ನ ಮಕ್ಳಿಗೆ ಓಡಿಸ್ತಾರ ಸರ್ ಗಾಡಿನ? ಇಲ್ಲ ನನ್ನ ಮಕ್ಳುಗಳು ಯಾರ ಹತ್ರ ಗಾಡಿ ಇಸ್ಕೊಬಾರ ಮತ್ತೆ ಇಸ್ಕೊಬಾರ ಸ್ಟೇಷನ್ ಇದೆಯಾ ಸರ್ ಹೋಗಿ? ಒಂದ್ ರೀತಿಲಲ್ಲ, ನೀವು ಎಲ್ಲಾ ರೀತಿಲಿ ಯೋಚನೆ ಮಾಡಿದ್ದು ನಿಮಗೆ ನೀವೇನೇನು ತಿಳ್ಕೋಬೇಕು. ನಾವ್ ಹೇಳೋದೇನಿಲ್ಲ ಸರ್, ನೀವು ಯಾಕೆಂದ್ರೆ ಒಬ್ಬ ಆಫೀಸರ್ಗಳು ಇವೆಲ್ಲ ತಿಳಿದಿರೋರು. ನನ್ನಂತ ಊರುಗಳನ್ನ ಎಷ್ಟೋ ಊರುಗಳು ನೀವು ನೋಡಿರೋರು. ಈ ಕೆಲಸ ಇನ್ನೊಂದ್ಸಲ ಯಾರು ಆಗ್ಬಾರ್ದು. ಇನ್ನೇ ನನಗೆ ಅಂತಲ್ಲ, ಬೇರೆ ಇನ್ನೊಬ್ರಿಗೆ ಆಗ್ಬಾರ್ದು. ಇಂಥವ್ರನ್ನ ನೀವೇನ್ ಮಾಡ್ಬೇಕು ಮಾಡ್ಬಿಟ್ಟು ಬಿಸಾಕಿ, ಒಂದಿಬ್ಬರು ಬಿಸಾಕಿ ಸರ್, ಮಿಕ್ಕದವ್ರಿಗೆಲ್ಲ ಭಯ ಆಗುತ್ತದೆ ಅಷ್ಟೇ ನಾನು ಕೇಳ್ಕೊಳ್ಳೋದು. ಈಗ ಚೆಲುವಣ್ಣ, ನೀವೇನು ಹೇಳಿದ್ರಿ ಎಲ್ಲ ನಿಮ್ಗೆ ಗೊತ್ತಿದೆ 3-4 ದಿವಸದಿಂದ. ಇದರಲ್ಲಿ 75% ನಾನೇ ಮಾಡೋ ಕೆಲಸ. ಅಂದರೆ ಸ್ಥಳೀಯ ಪೊಲೀಸು, ಲಾ ಆ್ಯಂಡ್ ಆರ್ಡರ್, ಇದರಲ್ಲಿ 70-80% ನಂದೇ ಕೆಲಸ. ನೀವೇನೇನು ಹೇಳಿದ್ರೆ ಅಲ್ಲ, ಇದರಲ್ಲಿ ನಾನು ಕೊನೆಗೆ ಅವ್ರು ಮಾಡಿದ್ರು ಜವಾಬ್ದಾರಿ ತಪ್ಪಿಸಿಕೊಂಡು ಹೋಗಲ್ಲ. ಇದು ನನ್ನ ಕೆಲಸ. ನಾನು ಇನ್ಸ್ಪೆಕ್ಟ್ರು, ಸ್ಥಳೀಯ ಪೊಲೀಸರು ನಾವೇ ಮಾಡಬೇಕಾದ ಕೆಲಸ. ಏನು ನೀವು ಹೇಳಿದ್ರೆ ಈ ರೀತಿ ಕೃತ್ಯಗಳು ಮಾಡೋರಿಗೆ ಯಾವ ಮಟ್ಟದಲ್ಲಿ ಮಟ್ಟ ಹಾಕಬೇಕು ಪ್ರತಿಯೊಂದು. ಈಗ ಏನು ಕೆಳವರ್ಗ ಜನ ಸಮಾಜದಲ್ಲಿದ್ದಾರೆ ಅವರಿಗೆ ನಾವು ಸರಿಯಾದಂಥ ರಕ್ಷಣೆ ಕೊಡೋದು ಮತ್ತು ಅವರು ಭಯಭೀತಿ ಇಲ್ಲದಂಗೆ ಸುಸ್ಥಿರವಾದ ಜೀವನ ಸಾಗಿಸೋಕ್ಕಾಗಿ ಸರ್ಕಾರ ನಮಗೆಲ್ಲ ಸಂಬಳ ಕೊಟ್ಟು ಇಷ್ಟೆಲ್ಲ ಇಲಾಖೆ ಇಷ್ಟೆಲ್ಲ ಮಾಡಿದ್ವಿ. ನೀವೇನು ಹೇಳಿದ್ರೆ ಇದರಲ್ಲಿ ಎಲ್ಲ 80% ನಮ್ಮದೇ ಕೆಲಸ. ನಿಮಗೆ ಚೆಲುವಣ್ಣ ಗೊತ್ತಿದೆ, ನಾನು ಬೆಳಿಗ್ಗೆನೂ ಬಂದಿದ್ವಿ. ಕೊಳ್ಳೇಗಾಲದ ಇವರು MLA ಸಾಹೇಬ್ ಅವರು ಮಹೇಶ್ ಸರ್ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು. ಅವ್ರು ಭಾಳ ಇದ್ರ ಬಗ್ಗೆ ಭಾಳ ಹಿರಿಯರು, ವೆರಿ ಎಜುಕೇಟೆಡ್. ಇದ್ರ ಬಗ್ಗೆ ಕಾಯ್ದೆ ಕಾನೂನುಗಳೆಲ್ಲ ನಮಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನೀವು ಆ ಟೈಮಲ್ಲಿ ನೀವು ಕೂಡ ಎಲ್ಲ ಪ್ರಸ್ತಾಪ ಮಾಡಿದ್ದೀರಿ. ಈಗ ನೀವೇನೇನು ಹೇಳಿದ್ರೆ ಅದೆಲ್ಲ ಬರೀ ನನಗಷ್ಟೇ, ನಮ್ಮ ಮೇಲೆ IG ಸಾಹೇಬರು ಕೂಡ ಭಾಳ ಬೇಜಾರು ಮಾಡ್ಕೊಂಡು ಬರೋದು ಗೊತ್ತಿದೆ ನನಗೆ. IG ಸಾಹೇಬರು ಎಂಥರನ್ನು ನನಗೆ ಗೊತ್ತು. ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ, ತುಂಬ ಕಟ್ಟುನಿಟ್ಟಿನ ವ್ಯಕ್ತಿ. ಹಾಗಾಗಿ ಅವರು ಕೂಡ ಬಂದು ಸ್ಟೇಷನ್ ಚೆನ್ನಾಗಿ ತಿರುಗಾಡಿದ್ದಾರೆ. ಇಲ್ಲಿ ಏನಾಗಿದೆ ನಿಮಗೆಲ್ಲ ಗೊತ್ತು, ನಾವು ಇದನ್ನು ಎಷ್ಟು ಸರ್ವೇಲೆನ್ಸ್ ಇಟ್ಟಿದ್ವಿ ಅನ್ನೋದ್ರಲ್ಲಿ ಪೊಲೀಸ್ ನಾನು ಭಾಳ ದೊಡ್ಡ ಕೆಲಸ ಮಾಡಿದೆ ಅಂತ ಹೇಳಲ್ಲ, ಆದರೂ ಅಷ್ಟು ಸರ್ವೇಲೆನ್ಸ್ ಮಾಡಿ ಅವನು ಯಾವತ್ತು JCಯಿಂದ ಬಂದ ಒಂದು ದಿನನೂ ಗ್ಯಾಪ್ ಕೊಡದೆ ನಾವು ಗಡೀಪಾರ ಆದೇಶ ಮಾಡಿಸ್ತೀವಿ. ಅದನ್ನು ಎಷ್ಟು ಕಷ್ಟಪಟ್ಟು ಮಾಡ್ತೀವಿ, ಹಂಗೆ ಕೊಡಲ್ಲ. ನಾವು ಹೇಳಿದ ತಕ್ಷಣ ಯಾವ ಆದೇಶ ಮಾಡಲ್ಲ. ಕಾನೂನಲ್ಲಿ ಕಾನೂನಿಂದ ತಪ್ಪಿಸ್ಕೊಳಕ್ಕೆ 100 ದಾರಿ. ಮಲ್ಲಿಗೆ ಗೊತ್ತು, ದಿನ ಅವನು ಅದೇ ಕೆಲಸ. ಇವ್ರ ವಿಷಯ ಗೊತ್ತು. ಕಾನೂನು ಕುಣಿಕೆ ಒಳಗೆ ಹಾಕೋದಷ್ಟು ಸುಲಭ ಅಲ್ಲ. ತಪ್ಪಿಸ್ಕೊಳಕ್ಕೆ 100 ದಾರಿ ಇರ್ತಾವೆ ನಮಗೆ. ಕುಣಿಕೆ ಒಳಗೆ ಹಾಕೋಕ್ಕಿದೆಯಲ್ಲ ಅಷ್ಟು. ಅದನ್ನು ನಾವು ಅವತ್ತು ಯಾವತ್ತೂ ನನಗೊಂದು ಪ್ರಸ್ತಾಪ ಮಾಡ್ತಿದ್ದೆ ಇನ್ಸ್ಪೆಕ್ಟ್ರು, ಸರ್ ಈ ನನ್ನ ಮಗ ಏನೋ ಒಂದು ತರಲೆ ಮಾಡ್ತಾನೆ, ಇವನು ಒಟ್ಟು ನಾವು ಇರಾಕ್ ಬಿಡಬಾರ್ದು, ಇವನ್ನೆಲ್ಲ JC ಒಳಗೆ ಇರಬೇಕು, ಇಲ್ಲ ಮುಂಡೆ ಅಂಡು ಒಟ್ಟು ನಮ್ಮ ಈ ತಾಲೂಕಿಗೆ ಬರಬಾರ್ದು ಅಂತ ಯೋಚನೆ ಮಾಡಿ ಅವನ ಬಂದ ದಿನನೇ ಆ ಆದೇಶವನ್ನು SP ಸಾಹೇಬ್ ಪರ್ಸ್ನಲಿ ಹೇಳಿ ಸಾಹೇಬರು DC ಮಾತಾಡಿ ಅವಿನಾಶ್ ಮೆನನ್ ಸಾಹೇಬ್ರೆ ಅದನ್ನು ಆದೇಶ ಗಡೀಪಾರು ಆದೇಶ ಮಾಡಿಸಿ ಅವನನ್ನು ಗಡೀಪಾರು ಮಾಡಿ. ಆದರೆ ಗಡೀಪಾರು ಆದೇಶ ಹೆಂಗೆ ಅನ್ನೋದು ನಿಮ್ಮ ಮಲ್ಲಿಕ ಶಿವಲಿಂಗರಿಗೆಲ್ಲ ಗೊತ್ತಿದೆ. ಗಡೀಪಾರು ಆದೇಶ ಅಂದರೆ ಒಂದು ಜಿಲ್ಲೆಯಲ್ಲಿ ನಾವು ಗಡೀಪಾರು ಮಾಡಿದಾಗ ಆ ಸ್ಥಳದಲ್ಲಿರ್ಬೇಕು, ನಾವು ದಿನನಿತ್ಯ ಬಂದು ಅಟೆಂಡೆನ್ಸ್ ಕೊಡಬೇಕು. ಈ ಪ್ರತಿನಿತ್ಯ ಕೆಲಸದಲ್ಲಿ ಅವನು ಸರಿಯಾದಂಥ ಅಟೆಂಡೆನ್ಸ್ ಕೊಡದೆ ಅವನು ನಿಮಗೂ ಗೊತ್ತು, ಅವನು ನಮಗಿಂತ ಚೆನ್ನಾಗಿ ಇಲ್ಲಿ ಎಲ್ಲರಿಗೂ ಗೊತ್ತು, ಇವನಿಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಅವ ರೆಗ್ಯುಲರ್ ಬರೋಮಲ್ಲ, ಅದು ದೊಡ್ಡ ಸಮಸ್ಯೆ ನಮ್ಗಷ್ಟೇ. ಅವ ಬೆಂಗಳೂರಲ್ಲಿ ಇರ್ತಾನೆ, ಲೋಫರ್ ನನ್ನ ಮಗ, ನಿಮ್ಗೆಲ್ಲ ಗೊತ್ತಿದೆ. ಯಾವತ್ತೋ ಒಂದಿನ ಯಾವುದೋ ಒಂದೊಂದು ದಿನ ಬಂದು ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಒಂದು ಕಡೆ ಪಾರ್ಟಿ ಮಾಡಿ ಹೋಗೋದು, ಅವನ್ನೆಲ್ಲವನ್ನು ಸರ್ವೆಲೆನ್ಸ್ ಮಾಡಿದ್ವಿ. ಅವನಿಗೆ ತಹಶೀಲ್ದಾರಿಂದ ಬಾಂಡ್ ಓವರ್ ಮಾಡಿಸಿದ್ವಿ. ಆಮೇಲೆ ಈ ಥರ ಆದೇಶ, ಅವನಿಗೆ 3 ವಾರೆಂಟ್ ಆಯಿತು. ಅವ್ನು ಮೊದಲೇ ರಿಲೀಸ್ ಆಗೋಯ್ತ ಬೇರೆ ಕೇಸಲ್ಲಿ, ಅದನ್ನು 6 ತಿಂಗಳು ನಾವು ಪುಲಾನ್ ಮಾಡಿಸ್ತೀವಿ. ವಾರೆಂಟ್ ಮಾಡಿಸ್ಕೊಳ್ಳಿ, ಆ ವಾರೆಂಟ್ ತೊಗೊಂಡೋಗೋದು JC ಮುಂದೆ ನಿಲ್ಲೋದು, ಮತ್ತೆ ಅವ್ನು ಇಟ್ಕೊಳೋದು ಕೋರ್ಟಿಗೆ ಹಾಜರುಪಡಿಸೋದು, ಮತ್ತೆ ತೊಗೊಂಡು ಒಳಗಡೆ ಹಾಕೋದು. ಇದೇ ರೊಟೇಷನ್ ಕೆಲಸ ಮಾಡಿ ಕೊನೆಗೆ ಒಂದಿನ ರಾಮನಗರ JC ಮುಂದೆ ಒಂದು ಗಲಾಟೆ ಆಗ್ತದೆ. ಬೇಕಾದ್ರೆ ನಿಮ್ಗೆ ಇವತ್ತು ಬೇಕಾದ್ರೆ ಅದು ಯಾರ್ಯಾರು ಬಂದಿದ್ರು ಹೇಳ್ತೀನಿ. ಅಲ್ಲಿ ಅಡ್ವೊಕೇಟ್ ಎಲ್ಲ ಬಂದು ಅಡ್ವೊಕೇಟ್ ಅವ್ರು ಪ್ರೊಫೆಷನ್ ಮಾಡ್ತಾರೆ, ಪೊಲೀಸ್ ನಮ್ಮ ಪ್ರೊಫೆಷನ್ ಮಾಡ್ತೀವಿ. ಅಲ್ಲಿ ಒಂಚೂರು ತರಲೆ ಆಯ್ತು, ಏನೋ ನೀವು JC ಮುಂದೆ ಬಂದದ್ದು ಹೆಂಗೆ ಇಟ್ಕೊಡ್ತೀವಿ, ನೀವು ವಾರೆಂಟ್ ಇರುತ್ತೆ ಆಮೇಲೆ ಮಾಡಬೇಕು, ತಕ್ಷಣ ತಂದು ಹೆಂಗೆ ನೀವು ಮಾಡ್ತೀವಿ, ಯಾವುದೂ ಕೇರ್ ಮಾಡಿ ಇಷ್ಟು ಕೆಲಸವನ್ನು ನಾವು ಮಾಡಿದ್ವಿ. ಈಗ ಈ ಒಂದು ಮಿತಿ ಮೀರಿ ಹೋಗಿದೆ. ಈಗ ನಾನು ಇಲ್ಲಿ ಕೂತ್ಕೊಂಡು ಸಾರ್ವಜನಿಕವಾಗಿ ಏನು ಹೇಳೋದು, ಮಿತಿ ಮೀರರಿಗೆ ಏನು ಪಾಠ ಕಲಿಸ್ಬೇಕು ದಯವಿಟ್ಟು ಮಾಡ್ತೀವಿ. ಚಲೋಣ ನೀವು ಇನ್ನೊಂದು ದಿವಸ ಕೇಳಿ, ನಾನೇನು DSP ಏನು ಓಡೋಲ್ಲ, ಯಾಕಂದ್ರೆ ಇನ್ನು ಇರಲೇಬೇಕು. ಇನ್ನೂ ಈಗ ಹೊಸ ಆದೇಶ ಮಾಡಿದ್ರೆ 2 ವರ್ಷ ಒಂದು ಕಡೆ ಇರಬೇಕು. ನಂಗೆ ಕನಕ ಬರ ಬೇಡ ಅಂತ ಹೋದ್ರು ಹೋಗಂಗಿಲ್ಲ ಚಲೋಣ, ನಾನು ಇಲ್ಲೇ ಇರಬೇಕು. ನನ್ನ ಮುಖ ನಿನ್ನ ಮುಖ ನಾನು ನೋಡಲೇಬೇಕು. ಇನ್ನೂ ನಾನು 1.5 ವರ್ಷ ಇಲ್ಲೇ ಇರ್ತೀನಿ.
ದಯವಿಟ್ಟು ಈ ಥರ ಕೃತ್ಯ ಎಸಗಿದ್ದಾರೆ, ನಮಗೂ ಒಂದು ಅವಕಾಶ ನೀನು ಚೆಲುವಣ್ಣ ಕೊಟ್ಟಿಯ, ಏನು ಅವಕಾಶ ನಾವು ಅದನ್ನು ಏನು ಮಾಡ್ತೇವೆ ಅನ್ನೋದು ದಯವಿಟ್ಟು ಮಾಡೋ. ಇದರಲ್ಲಿ ನಿಮಗೆ ಯಾವ ಕಿಂಚಿತ್ತು ನಾವು ದ್ರೋಹ ಬಗ್ಗೆ ಅರ್ಥ ಆಯ್ತಲ್ಲ, ಇದ್ರ ಬಗ್ಗೆ ನಿಮಗೊಂದು ಮಾಹಿತಿ ಇರಲಿ. ಓಕೆ ಮಲ್ಲಿಕಣ್ಣ, ವಿಚಾರ ಹೇಳ್ತಾರೆ ನಾವು ಏನು ಮಾಡ್ತಾ ಇದೀವಿ ಅಂತ ಹೇಳಕ್ ಬರಲ್ಲ public ಅಲ್ಲಿ. ಹಂಗಲ್ಲ, ನಂದು ಅಸೆಂಬ್ಲಿ ರಿಪ್ಲೈ ಕೊಡ್ತೀನಿ ಇನ್ನು. ಸರ್, ಇವಾಗ ನಮ್ಮ ಚಳವಳಿ ಅವರ ಜೀವನದ ಶೈಲಿಯ ಅವ್ರು ಬದುಕುವ ರೀತಿಯ ಪ್ರಸ್ತಾವನೆ ಮಾಡಬೇಕು.